Hello everyone, welcome to Navras Maths Tutorials. ಈಗ ಎಕ್ಸರ್ಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಕೋನ್ whose slant height is 10 centimeter and base radius is 7 centimeter ಅಂತ ಕೊಟ್ಟಿದ್ದಾರೆ ನೋಡಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಕೋನಿಂದು. ಇನ್ನು ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ಈಸಿ ಅಂತ ಅರ್ಥ ನೋಡಿ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಅಂದ್ರೆ ಫಾರ್ಮುಲಾ ಏನು? ಪೈ ಆರ್ ಎಲ್ ಅಲ್ವಾ? ಸೊ ಪೈ ಅಂದ್ರೆ 22/7, ರೇಡಿಯಸ್ ಅಂದ್ರೆ 7 ಕೊಟ್ಟಿದ್ದಾರೆ. ಇನ್ನು ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಅದು 10 ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಏನೇನ್ ಕ್ಯಾನ್ಸಲ್ ಹೋಗುತ್ತೆ, 7 7 ಕ್ಯಾನ್ಸಲ್ ಹೋಯ್ತು. ಏನ್ ಉಳಿತು? 22 ಇಂಟು 10, 22 10s 220. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ ಕಾರಣ ಸೆಂಟಿಮೀಟರ್ ಅಲ್ಲಿ ಇದೆ ಯೂನಿಟ್ಸ್. ಸೊ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡ್ಬೇಕು. ದಿಸ್ ಇಸ್ ದ ಆನ್ಸರ್. ಈಸಿ ಇದೆ ಅಲ್ವಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ದ ಹೈಟ್ ಆಫ್ ಎ ಕೋನ್ ಈಸ್ 16 centimeter and its base radius is 12 centimeter. Find the curved surface area and total surface area of the cone ಅಂತ ಕೊಟ್ಟಿದ್ದಾರೆ. ಇನ್ನು ಯೂಸ್ ಪೈ is equals to 3.14 ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಕೋನ್ ಇದೆ. ಆ ಕೋನಿಂದು ಬೇಸ್ ರೇಡಿಯಸ್ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ, ಹೈಟ್ 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಫಾರ್ಮುಲಾ ಏನು? ಪೈ ಆರ್ ಎಲ್. ಅಂದ್ರೆ ನಮ್ಗೆ ಈ ಸ್ಲ್ಯಾಂಟ್ ಹೈಟ್ ಇದೆಯಲ್ಲ, ಎಲ್ ಅಂತ ಡಿನೋಟ್ ಮಾಡ್ತೀವಿ. ಇದು ಎಲ್ ಬೇಕು, ಎಲ್ ಇಲ್ಲ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಹೆಚ್ಚು ಹೈಟ್ ರೇಡಿಯಸ್ ಕೊಟ್ಟಿರೋದ್ರಿಂದ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಗೊತ್ತಿದೆ ಅಲ್ವಾ ನಿಮ್ಗೆ? ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಹೆಚ್ ಏನ್ ಕೊಟ್ಟಿದ್ದಾರೆ? 16 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಈಗ 16 ಇಂಟು 16. ಓಕೆ, 6 6 36, 6 1 6 ಪ್ಲಸ್ 3, 1 6 6, 1 1 1, 6 15 256 ಬಂತು 16 ಸ್ಕ್ವೇರ್. ಇನ್ನ 12 ಸ್ಕ್ವೇರ್ ಗೊತ್ತಿರುತ್ತೆ ನಿಮ್ಗೆ, 144. ಇದಕ್ಕೆ 144 ಆಡ್ ಮಾಡೋಣ. 10 ಅಗೇನ್ 10 4. ಸೊ ಏನ್ ಬಂತು? ಅಂಡರ್ ರೂಟ್ 400 ಬಂತು. ಏನಿದು? ಎಲ್. ಆದ್ರೆ ರೂಟ್ ತೆಗೆದ್ರೆ ನಮ್ಗೆ ನೋಡಿ 2 2s 4 ಅಲ್ವಾ? ಸೊ ನಮ್ಗೆ 20 ಇಂಟು 20 400 ಆಗುತ್ತೆ. ಪೇರ್ ಇರೋದ್ರಿಂದ ಒಂದು ನಾವು ತೆಗಿಬಹುದು. ಸೊ ಎಲ್ ಇಸ್ ಈಕ್ವಲ್ಸ್ ಟು ಏನ್ ಬಂತು? 20 ಬಂತು. ಸೊ ಇಲ್ಲಿ ಬರ್ಕೊಳ್ಳೋಣ, ಎಲ್ ಇಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನು? ಪೈ ಆರ್ ಎಲ್. ಸೊ ಪೈ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 3.14 ಅಂತ ತಗೊಳ್ಳಿ ಅಂತ, ಅದನ್ನೇ ತಗೊಂಡ್ವಿ. ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಎಲ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 20 ಅಂತ. ಸೊ 3.14 ಅಗೇನ್ 12 2s 24, 1 0 ಇದೆ 0. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. 314 ಇಂಟು 240. ನೋಡಿ 0 0 4s 0 0 0, 4 4s 16, 1 carry, 4 1s 4 plus 1 5, 4 3s 12. Again double plus, 2 4s 8, 2 1s 2, 2 3s 6, 0 6 13 5 7. ಸೊ ಏನ್ ಬಂತು? 7. ನೋಡಿ ಪಾಯಿಂಟ್ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ? ಸೊ ನಾವು ಪಾಯಿಂಟ್ ಇಟ್ರೆ ಇಲ್ಲಿ ಇಡ್ಬೇಕು, ಇಲ್ಲಿ 1 2 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಸೊ 7 5 3.6. ಇದು ಏನಿದು? ಕರ್ವ್ಡ್ ಸರ್ಫೇಸ್ ಏರಿಯಾ. ಯೂನಿಟ್ಸ್ ಸೆಂಟಿಮೀಟರ್ ಅಲ್ಲಿ ಇದೆ. ಸೊ ನಾವೇನ್ ಬರೆಯೋಣ? ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಒಂದು ಕ್ವಶನ್ಗೆ ಆನ್ಸರ್ ಆಯ್ತು. ಓಕೆ, ಇನ್ನೊಂದು ಕ್ವಶನ್ ಕೂಡ ಕೇಳಿದ್ದಾರೆ ಇಲ್ಲಿ. ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ
ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನು ಫಾರ್ಮುಲಾ ಏನು ಪೈ ಆರ್ ಎಲ್ ಪ್ಲಸ್ ಪೈ ಆರ್ ಸ್ಕ್ವೇರ್ ಅಲ್ವಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ವಿತೌಟ್ ಟಾಪ್ ಅಂಡ್ ಬಾಟಮ್. ಇದು ಬಾಟಮ್ ಒಂದೇ ಇರುತ್ತಲ್ವಾ, ಸೊ ಬಾಟಮ್ ಸರ್ಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ, ಪೈ ಆರ್ ಸ್ಕ್ವೇರ್ ತಗೊಂಡ್ವಿ. ಈಗ ನಾವು ಪೈ ಆರ್ ಕಾಮನ್ ಇದೆ ಅಲ್ವಾ, ಇದ್ರಲ್ಲೂ ಇದೆ ಇದ್ರಲ್ಲೂ ಇದೆ. ಸೊ ಪೈ ಆರ್ ಕಾಮನ್ ತೆಗೆದ್ಬಿಟ್ರೆ ಏನ್ ಉಳಿಯತ್ತೆ, ಇಲ್ಲಿ ಎಲ್ ಉಳಿತು, ಇಲ್ಲಿ ಒಂದು ಆರ್ ಉಳಿಯತ್ತೆ ಅಲ್ವಾ. ಈಗ ಹಾಕೋಣ. ಪೈ ಅಂದ್ರೆ 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ, ಇಂಟು ಆರ್ ಅಂದ್ರೆ 12 ಕೊಟ್ಟಿದ್ದಾರೆ, ಇಂಟು ಎಲ್ ಪ್ಲಸ್ ಆರ್. ಅಗೇನ್ ಎಲ್ ಅಂದ್ರೆ 20 ಪ್ಲಸ್ ರೇಡಿಯಸ್ 12. ಓಕೆ, 3.14 ಇಂಟು 12 ಇಂಟು 12 ಪ್ಲಸ್ 20 ಪ್ಲಸ್ 12 32. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 32 ಇಂಟು 12 ಮಾಡೋಣ. 12 2 ಸ 24, 12 3 ಸ 36 ಪ್ಲಸ್ 2 38. ಸೊ ಏನ್ ಬಂತು, 314 ಇಂಟು 384 ಬಂತು. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ 314 ಇಂದ, ಆಮೇಲೆ ಪಾಯಿಂಟ್ ಇಡೋಣ. 4 4 ಸ 16, 1 ಕ್ಯಾರಿ, 4 8 ಸ 32 ಪ್ಲಸ್ 1 33, 4 3 ಸ 12, 12 ಪ್ಲಸ್ 3 15. ಈಗ 1 ಇಂದ 1 4 ಸ 4, 1 8 ಸ 8, 1 3 ಸ 3. ಈಗ ಡಬಲ್ ಪ್ಲಸ್ 3 4 ಸ 12, 1 ಕ್ಯಾರಿ, 3 8 ಸ 24 ಪ್ಲಸ್ 1 25, 2 ಕ್ಯಾರಿ, 3 3 ಸ 9 ಪ್ಲಸ್ 2 11, 6 7 15, 1 ಕ್ಯಾರಿ, 10 ಆಯಿತು, 1 ಕ್ಯಾರಿ, 2 1 ಬಂತು. ಸೊ ಇಲ್ಲಿ ಪಾಯಿಂಟ್ 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ, ಸೊ ನಾವು ಇಲ್ಲಿ ಇಡ್ಬೇಕಾಗತ್ತೆ ಪಾಯಿಂಟ್. ಏನ್ ಬಂತ ಆನ್ಸರ್, 1205.76. ಇದೇನಿದು ಟೋಟಲ್ ಸರ್ಫೇಸ್ ಏರಿಯಾ ಆಗಿರೋ ಕಾರಣ ಇದಕ್ಕೂ ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ. ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎ ಕಾನ್ಕಾವ್ shaped somewhat like a cone has the radius of its broadest end as 2.1 centimeter and length height as 20 centimeter. If each 1 centimeter square of the surface of the cob carries an average of 4 grains, find how many grains would you find on the entire cab ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೀವು ನೋಡಿರ್ತೀರಲ್ವಾ, ಕಾರ್ನ್ ಅಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ, ಈ ರೀತಿ ಇರುತ್ತಲ್ವಾ. ಸೊ ಅದ್ರದ್ದು ರೇಡಿಯಸ್ ಕೊಟ್ಟಿದ್ದಾರೆ, ಬ್ರಾಡೆಸ್ಟ್ ಅಂದ್ರೆ ಇಲ್ಲಿ ಬ್ರಾಡ್ ಇದೆ ಅಲ್ವಾ, ಸೊ ಇಲ್ಲಿ ಒಂದು ಕೋನ್ ಶೇಪ್ ಅಲ್ಲೇ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಕೋನ್ ಶೇಪ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಬ್ರಾಡೆಸ್ಟ್ ಶೇಪ್ ಇಂದು ರೇಡಿಯಸ್ ಕೊಟ್ಟಿದ್ದಾರೆ. ಇನ್ನು ಹೈಟ್ ಕೊಟ್ಟಿದ್ದಾರೆ ನೋಡಿ, ಹೈಟ್ ಅಂತಾನು ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಹೇಳಿದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ 1 ಸೆಂಟಿಮೀಟರ್ ಅಪ್ರಾಕ್ಸಿಮೇಟ್ಲಿ 1 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲಿ 4 ಗ್ರೇನ್ಸ್ ಇದಾವೆ ಅಂತ. ಓಕೆ, ಸೊ ಫೈಂಡ್ ಹೌ ಮೆನಿ ಗ್ರೇನ್ಸ್ ವುಡ್ ಯು ಫೈಂಡ್ ಅಂದ್ರೆ ಎಂಟೈರ್ ಕಾಬ್ ಅಲ್ಲಿ ಎಷ್ಟು ಗ್ರೇನ್ಸ್ ಇದಾವೆ ಅಂತ. ಸೊ ಅದಕ್ಕೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ಮೇಲೆ ನಾವು ಅದನ್ನ ಆಮೇಲೆ ಮಲ್ಟಿಪ್ಲೈ ಮಾಡ್ಕೊಂಡು ನಾವು ಗ್ರೇನ್ಸ್ ಎಷ್ಟಿದಾವೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಫಾರ್ಮುಲಾ ಏನು, ಪೈ ಆರ್ ಎಲ್. ಇಲ್ಲಿ ನಮ್ಗೆ ನೋಡಿ ರೇಡಿಯಸ್ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಫಾರ್ಮುಲಾದಲ್ಲಿ ಎಲ್ ಇದೆ, ಎಲ್ ಬೇಕಲ್ವಾ, ಹೈಟ್ ಕೊಟ್ಟಿದ್ದಾರೆ. ಸೊ ನಾವು ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಅದೇ ರೀತಿ ಹೆಚ್ ಎಷ್ಟು ಕೊಟ್ಟಿದ್ದಾರೆ, 20 ಸೆಂಟಿಮೀಟರ್ಸ್, ರೇಡಿಯಸ್ 2.1 ಸೆಂಟಿಮೀಟರ್ ಸ್ಕ್ವೇರ್ ಮಾಡಿದ್ವಿ. ಈಗ 20 ಸ್ಕ್ವೇರ್ ಅಂದ್ರೆ ಗೊತ್ತಲ್ವಾ, 2 2 ಸ 4 ಆಗುತ್ತೆ. ಸೊ 0 ಕೂಡ ಡಬಲ್ ಮಾಡಿಬಿಟ್ರೆ 400 ಆಯ್ತು. ಅದೇ ರೀತಿ ಇದು 2.1 ಸ್ಕ್ವೇರ್ ಮಾಡೋಣ, ಪಾಯಿಂಟ್ ಆಮೇಲೆ ಇಡೋಣ, 21 ಇಂಟು 21 ಮಾಡೋಣ. 21 1 ಸ 21, 21 2 ಸ 42 ಪ್ಲಸ್ 2 44. ಪಾಯಿಂಟ್ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ ಒಂದು ಇಲ್ಲಿ ಒಂದು. ಸೊ ಎಷ್ಟು ಇಲ್ಲಿ ಇಡ್ಬೇಕು ಪಾಯಿಂಟ್. ಸೊ 4.41. ಈಗ ಆಡ್ ಮಾಡಬೇಕು.
ಯಾವ ರೀತಿ ಆ್ಯಡ್ ಮಾಡ್ತೀರಾ ನೋಡಿ, 400ಗೆ 4.41 ಆ್ಯಡ್ ಮಾಡಬೇಕು. ಅಂದರೆ ಇಲ್ಲಿ 400 ಅದು ಹೋಲ್ ನಂಬರ್, ಇಲ್ಲಿ ಪಕ್ಕಕ್ಕೆ ಏನೂ ಇಲ್ಲ ಅಂದರೆ 0 ಇಟ್ಕೊಳ್ಳಿ, 4.41 ಹಾಕ್ಕೊಂಡು ಆ್ಯಡ್ ಮಾಡಬೇಕು. ನೋಡಿ 41404. ಸೊ ಏನಾಯಿತು, √404.41 ಬಂತು. ಈಗ ಇದನ್ನ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ನೋಡಿ 404.41. ಇಲ್ಲಿ ನಾವು ಡಿವಿಷನ್ ಮೆಥಡ್ ಇಂದ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ನೋಡಿ ಇಲ್ಲಿ 5 ಡಿಜಿಟ್ಸ್ ಇರೋದ್ರಿಂದ 2 ಬಾರ್ ಹಾಕೊಂತ ಹೋಗ್ಬೇಕು. ಇಲ್ಲಿ ಲಾಸ್ಟಿಗೆ 1 ಡಿಜಿಟ್ ಉಳಿದ್ರೆ ಸೊ 1 ಡಿಜಿಟ್ಗೆ ಬಾರ್ ಹಾಕ್ಬೇಕು. ಈಗ 4ಗೆ ಯಾವ ಸ್ಕ್ವೇರ್ ಬರುತ್ತೆ, 2 2s ಅಲ್ವಾ, ನಮ್ಗೆಲ್ಲ ಗೊತ್ತಿರೋದೆ. ಸೊ 2 2s 4, 0. ಈಗ ಬಾರ್ ಹಾಕಿದೀವಲ್ವಾ, 2 ಡಿಜಿಟ್ ಒಂದೇ ಸರಿ ತಗೋಬೇಕು ಕೆಳಗಡೆ, 04 ತಗೊಂಡು. ಈಗ ಈ 2ನ ಇಲ್ಲಿ ಆಡ್ ಮಾಡಬೇಕು, 4 ಆಯ್ತು. ಈಗ ಯಾವ್ದ್ರಿಂದ ತಗೊಂಡ್ರೆ 4 ಪಕ್ಕಕ್ಕೆ ನಾವು ಅದೇ ನಂಬರ್ ಇಲ್ಲಿಂದ ತಗೋಬೇಕು. 1 ತಗೊಂಡ್ರು ಇಲ್ಲಿ 1 ತಗೋಬೇಕು. 41 1 41 ಆಗತ್ತೆ. ಇಲ್ಲಿ ನೋಡಿದ್ರೆ ನಮ್ಗೆ ಬರೀ 4 ಇದೆ. ಸೊ ನಾವೇನ್ ಮಾಡೋಣ, 0 ತಗೋಣ. 0 ತಗೊಂಡು 40 0s 0. ಸೊ ಏನ್ ಬರುತ್ತೆ, ಅಗೇನ್ 4 ಉಳೀತು. ಈಗ ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ಇಟ್ಬಿಡೋಣ. ಮೇಲೆ 41 ತಗೊಳ್ಳೋಣ ಕೆಳಗಡೆ. ಓಕೆ, ಈಗ ಈ 0ನು ಇಲ್ಲಿ ಆಡ್ ಮಾಡ್ಕೋಬೇಕು. ಸೊ ಅಗೇನ್ 40ನೇ ಆಗತ್ತೆ, 0 ಆಡ್ ಮಾಡಿದ್ರೇನು. ಈಗ ನೋಡಿ 4 0 ಪಕ್ಕಕ್ಕೆ ಏನ್ ತಗೊಂಡ್ರು ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನಾವು ಲೀಸ್ಟ್ ನಂಬರೇ ತಗೋಬೇಕಾಗತ್ತೆ, 1 ಇಂದಾನೆ ತಗೋಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ 441 ಇದೆ. 401 401. ಸೊ 1 ತಗೊಂಡ್ರೆ 401 ಆಯ್ತು. ಸೊ ಏನ್ ರಿಮೇನ್ಸ್, 40 ರಿಮೇನ್ಸ್ ಅಲ್ವಾ. ಈಗ ಅವನ್ನ ಇಲ್ಲಿ ಆಡ್ ಮಾಡೋಣ, 402 ಆಯ್ತು. ಈಗ ನೋಡಿ ಇಲ್ಲಿ 40 ಉಳಿದಿರೋದ್ರಿಂದ ನಾವೇನ್ ಮಾಡೋಣ, ಇಲ್ಲಿ 0 ತಗೊಳ್ಳೋಣ. ಓಕೆ, ಇಲ್ಲಿ 00 ತಗೊಂಡು ಆ 0ನ ಕೆಳಗೆ ತಗೊಳ್ಳೋಣ. ಓಕೆ, ತಗೊಂಡ್ರೇನು ನಮ್ಗೆ ಇಲ್ಲಿ ಏನಾಗತ್ತೆ ನೋಡಿ, 402 ಇದೆ. ಇಲ್ಲಿ 1 ತಗೊಂಡ್ರು ಕೂಡ ನಮ್ಗೆ ಏನಾಗತ್ತೆ, ಸೇಮ್ ನಂಬರ್ ಬರುತ್ತೆ, 4021 ಬರುತ್ತೆ. ಆದ್ರೆ ಅದ್ರ ಕೂಡ ಇದಕ್ಕಿಂತ ಚಿಕ್ಕದೆ, 4000ಕ್ಕಿಂತ ಇದು ದೊಡ್ಡದಾಯ್ತು, ಇದು ಚಿಕ್ಕ ನಂಬರ್ ಆಯ್ತು ಅಲ್ವಾ. ಸೊ ನಾವು 0 ತಗೋಬೇಕಾಗತ್ತೆ. 0 ತಗೊಂಡ್ರೆ ಇಲ್ಲಿನೂ 0 ಹಾಕ್ಬೇಕು. ಇಲ್ಲಿ ಏನ್ ನಂಬರ್ ತಗೊಂತೀವಲ್ಲ, ಇಲ್ಲಿನೂ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ 402 ತಗೊಂಡ್ರೆ ಅದ್ರ ಪಕ್ಕ 0 ತಗೊಂಡ್ವಿ, ಇಂಟು ಕೂಡ 0 ಇಂದಾನೆ ಮಾಡಿದ್ವಿ. ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, 0 ಬರುತ್ತೆ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0, 0 ರಿಮೈನ್ಸ್. ಅಗೇನ್ 4000 ಉಳಿತು. ಈಗ ಮತ್ತೆ ಇಲ್ಲಿ 00 ತಗೊಳ್ಳೋಣ. ಸೊ ಆ 00ನ ಇಲ್ಲಿ ಕೆಳಗೆ ತಗೊಳ್ಳೋಣ. ಈಗ ಎಷ್ಟಾಯ್ತು ನೋಡಿ, ಯೂನಿಟ್ 10 100 1000 10,000 ಲ್ಯಾಕ್ ಆಯ್ತು, 4 lakhs ಆಯ್ತು. ಇಲ್ಲಿ ಅಗೇನ್ ಇಲ್ಲಿ 0 ಆಡ್ ಮಾಡೋಣ, ಅಗೇನ್ ಅಷ್ಟೇ ಬರುತ್ತೆ, 4020. ಈಗ ನಾವು ಯಾವ ನಂಬರ್ ತಗೊಂಡ್ರೆ ನಮ್ಗೆ ಇದಕ್ಕಿಂತ ಚಿಕ್ಕದ್ ಬರುತ್ತೆ ನೋಡೋಣ. ನೋಡಿ 4020 ಇಂಟು 9 ಮಾಡೋಣ. 10 ಮಾಡಿದ್ರೆ ಇದೇ ಬರುತ್ತಲ್ವಾ, 4020 ಬರುತ್ತೆ. ಅಂದ್ರೆ ಇದಕ್ಕಿಂತ ದೊಡ್ಡದೇ ಆಯ್ತು, ನಮ್ಗೆ ಇದಕ್ಕಿಂತ ಚಿಕ್ಕದ್ ಬೇಕು. ಸೊ 9 ತಗೋಣ. 9 0s 0, 9 2s 18, 9 0s 0, 1 here, 9 4s 36. ಚಿಕ್ಕದಾಯ್ತಲ್ವಾ. ಸೊ ಇಲ್ಲಿನೂ 9 ತಗೋಬೇಕು, ಇಲ್ಲಿನೂ 9 ತಗೋಬೇಕು. ಸೊ ಏನ್ ಬರುತ್ತೆ, 36180 ಬಂತು. ಈಗ ನೋಡಿ ಇಲ್ಲಿ ಮೈನಸ್ ಮಾಡಿದ್ರೆ ಏನಾದ್ರೂ ಬರ್ಲಿ, ಇಲ್ಲಿ ನಮ್ಗೆ 3 ಡಿಜಿಟ್ಸ್ ವರೆಗೆ ಮಾಡಿದ್ವಲ್ವಾ, ಸಾಕು. ಇದೇನಿದು, ಎಲ್ಲಿದು, ಎಲ್ಲಿಂದ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ 20.109 ಬಂತು. ಇನ್ನು ಬರ್ತಾನೆ ಇದೆ, ಸಾಕು, ನಾವು ಇಲ್ಲಿ ಸ್ಟಾಪ್ ಮಾಡಿದ್ವಿ. ಆದ್ರೆ ಇಲ್ಲಿ 9 ಇರೋದ್ರಿಂದ ನಾವು ಇಲ್ಲಿ 1 ತಗೋಬಹುದು. ಸೊ
ನಾವೇನ್ ಮಾಡೋಣ, ಆರ್ ಎಲ್ ಇಸ್ ಈಕ್ವಲ್ಸ್ ಟು 20.1 ಆಲ್ರೆಡಿ ಇದೆ, ಇಲ್ಲಿ 9 ಇರೋದ್ರಿಂದ ಇಲ್ಲಿ ನಾವು 1 ತಗೋಬಹುದು. ಓಕೆ, ಎಲ್ ಇಸ್ ಈಕ್ವಲ್ಸ್ ಟು 20.11 ಸೆಂಟಿಮೀಟರ್. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ನೋಡಿ, ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈ ಎಲ್ ಇಸ್ ಈಕ್ವಲ್ಸ್ ಏನ್ ಬಂದಿತ್ತು ನಮಗೆ 20.11 ಸೆಂಟಿಮೀಟರ್ ಬಂದಿತ್ತು. ಆದ್ರೆ ನಾನಿಲ್ಲಿ ಡೆಸಿಮಲ್ ತೆಗಿತೀನಿ. 2011 ಅಪಾನ್ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಸೊ ನಾವು ಕೆಳಗಡೆ 100 ಹಾಕೋಬಹುದು. ಇಲ್ಲಿ ಸೆಂಟಿಮೀಟರ್ ಇದೆ, ಹಾಗೆ ಇನ್ನು ರೇಡಿಯಸ್ ಅದನ್ನು ಡೆಸಿಮಲ್ ತೆಗಿಯೋಣ. 21 ಅಪಾನ್ 10 ಹಾಕೋಣ. 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಲ್ವಾ, ಸೊ 21 ಅಪಾನ್ 10. ಈಗ ನೋಡಿ, ಪೈ ಅಂದ್ರೆ 22 ಅಪಾನ್ 7, ರೇಡಿಯಸ್ ಅಂದ್ರೆ 21 ಅಪಾನ್ 10 ಇದೆ. ಇನ್ನು ಎಲ್ ಎಷ್ಟಿದೆ, 2011 ಅಪಾನ್ 100 ಅಲ್ವಾ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ನೋಡೋಣ. 7 1 7 3 ಇನ್ನು ಹೋಗುತ್ತೆ. ಇಲ್ಲಿ ಟೂ ಟೇಬಲ್ಸ್ ಇದೆ, ಆದ್ರೆ ಇದು ಇರ್ಲಿ ಹಾಗೆ, ನಮಗೆ ಡೆಸಿಮಲ್ ಇಡೋದಕ್ಕೆ ಈಸಿ ಆಗುತ್ತೆ. 22 3 66 ಇಂಟು 2011 ಅಪಾನ್ 10 ಇಂಟು 100 1000. ಓಕೆ, ಇದನ್ನ ಈಗ ಮಲ್ಟಿಪ್ಲೈ ಮಾಡೋಣ. 6 1 6, ಅಗೇನ್ 6 1 6, 6 0 0, 6 2 12. ಈಗ ಅಗೇನ್ 6 ಇಂದ ಮಾಡಿದ್ರೆ ಸೇಮ್ ಬರುತ್ತೆ, ಸೊ ಅದನ್ನೇ ಹಾಕೋಣ. 6 0 2 1, 6 6 12, 1 ಕ್ಯಾರಿ 7 2 3 1. ಓಕೆ, ಸೊ ಏನ್ ಬಂತು ನಮ್ಗೆ ಇಲ್ಲಿ 1 3 2 7 2 6 ಅಪಾನ್ 1000 ಬಂತು. ಇದೇನಿದು ಕರ್ವ್ಡ್ ಸರ್ಫೇಸ್ ಏರಿಯಾ. ನೋಡಿ, ಇಲ್ಲಿ 3 zeros ಇದಾವಲ್ವಾ, ನಾನು ಇದು zeros ತೆಗಿತೀನಿ ಅಂದ್ರೆ ಡೆಸಿಮಲ್ ಎಲ್ಲಿ ಇಡಬೇಕು, 3 ಡಿಜಿಟ್ಸ್ ಆದ್ಮೇಲೆ ಇಡಬೇಕು, ಯಾಕಂದ್ರೆ 3 zeros ಇದಾವೆ. ಸೊ 1 2 3 ಇಲ್ಲಿ ಇಡ್ತೀನಿ. 132.726. ಇದು ಕರ್ವ್ಡ್ ಸರ್ಫೇಸ್ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿದ್ವಿ. ಈಗ ಅವ್ರು ಇನ್ನೇನ್ ಕೇಳಿರೋದು ಕ್ವಶನ್ ನೋಡಿ, 1 ಸೆಂಟಿಮೀಟರ್ ಅಲ್ಲಿ 4 ಗ್ರೇನ್ಸ್ ಇದಾವೆ. ಅದೇ ರೀತಿ ಎಂಟೈರ್ ಕಾಬ್ ಅಲ್ಲಿ ಎಷ್ಟು ಗ್ರೇನ್ಸ್ ಇದಾವೆ ಅಂತ ಕೇಳಿದ್ದಾರೆ. ಸೊ ಬರೆಯೋಣ, ನಂಬರ್ ಆಫ್ ಗ್ರೇನ್ಸ್ ಇಸ್ ಈಕ್ವಲ್ಸ್ ಟು ಏರಿಯಾ ಇಂಟು 4 ಗ್ರೇನ್ಸ್ ಅಲ್ವಾ. 4 ಗ್ರೇನ್ಸ್ ಇದಾವೆ. ಏರಿಯಾ ಎಷ್ಟು ಬಂತು ನಮಗೆ, 132.726 ಇಂಟು 4. ಇದನ್ನ ಮಲ್ಟಿಪ್ಲೈ ಮಾಡೋಣ. ನೋಡಿ, 132.726 ಇಂಟು 4 ಮಲ್ಟಿಪ್ಲೈ ಮಾಡೋಣ. 4 6 24, 2 ಕ್ಯಾರಿ 4 here, 4 2 8 plus 2 10, 1 carry, 4 7 28 plus 1 29, 4 2 8, 8 plus 2 10, 1 carry, 4 3 12, 12 plus 1 13, 1 carry, 4 1 4 plus 1 5. 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ ನಾವು ಕೂಡ ಇಲ್ಲಿ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಟ್ಟರೆ ಇಲ್ಲಿ ಬರುತ್ತೆ. ಸೊ ಎಷ್ಟು ಬರುತ್ತೆ ಆನ್ಸರ್, 530.904 ಇದೆ ಅಲ್ವಾ. ಈಗ ಇಷ್ಟು ಗ್ರೇನ್ಸ್ ಆದ್ರೆ ಪಾಯಿಂಟ್ ಅಲ್ಲಿ ಇರ್ತಾವ ಗ್ರೇನ್ಸ್. ಗ್ರೇನ್ಸ್ ಅಂದ್ರೆ ನಮಗೆ ಹೋಲ್ ನಂಬರ್ ಹೇಳ್ಬೇಕಲ್ವಾ. ಸೊ ನಾವೇನ್ ಹೇಳ್ಬೋದು, ಹೋಲ್ ನಂಬರ್ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ 904 ಇದೆ ಅಲ್ವಾ, ಅದಕ್ಕೆ ನಾವು ಇಲ್ಲಿ 1 ಸೇರಿಸಬಹುದು. ಸೊ ನಂಬರ್ ಆಫ್ ಗ್ರೇನ್ಸ್ ಅಂದ್ರೆ ನಾವೇನ್ ಹೇಳ್ಬೋದು, 531 ಅಂತ ಹೇಳ್ಬೋದು. ಓಕೆ, approximately. This is the answer. Okay, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್
ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಇದೆ ಅಲ್ವಾ? ಇದೆಲ್ಲ ಎಕ್ಸರ್ಸೈಸ್ ಅಲ್ಲಿ ಮಾಡಿದೀವಿ. ಈಗ ಮತ್ತೆ ಎಕ್ಸಾಂಪಲ್ಸ್ ಅಲ್ಲಿ ಮಾಡೋಣ. ನೋಡಿ, ಸರ್ಫೇಸ್ ಏರಿಯಾ ಆಫ್ ಎ ಸ್ಫಿಯರ್ ಅಂತಂದ್ರೆ ಫಾರ್ಮುಲಾ ಏನು? 4πr² ಅಲ್ವಾ? ಸೊ ರೇಡಿಯಸ್ ಕೊಟ್ಟಿದ್ದಾರೆ, ತುಂಬಾ ಈಸಿ ಫೈಟ್ ಔಟ್ ಮಾಡೋದು. 4 × 22/7 ಅಂದ್ರೆ ಇಂಟು ಆರ್ ಅಂದ್ರೆ 7 ಕೊಟ್ಟಿದ್ದಾರೆ, ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೊಳ್ಳೋಣ. ಇನ್ನು ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. 7 1 7. ಸೊ ಏನ್ ಉಳಿತು? 22 × 4 ಮಾಡಿದ್ರೆ 88 ಆಯ್ತು, ಇಂಟು 7 ಮಲ್ಟಿಪ್ಲೈ ಮಾಡೋಣ. 7 8 56, 5 ಕ್ಯಾರಿ, ಅಗೇನ್ 7 8 56 ಪ್ಲಸ್ 5 61. ಸೊ ಏನ್ ಬಂತು? ಸರ್ಫೇಸ್ ಏರಿಯಾ 616 ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್. ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಫಿಯರ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹೆಮಿಸ್ಫಿಯರ್ ಕೇಳಿರೋದ್ ಕಾರಣ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು? 2πr² ಅಲ್ವಾ? ಸೊ ನಮ್ಗೆ ರೇಡಿಯಸ್ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇಸ್ ಈಕ್ವಲ್ಸ್ ಟು 2 × π ಅಂದ್ರೆ 22/7 ಹಾಕೊಂತೀವಿ, ಆರ್ ಅಂದ್ರೆ 21 × 21 ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೋಬೇಕು. ಇನ್ನು ಕ್ಯಾನ್ಸಲೇಷನ್ ನೋಡೋಣ. 2 7 1 7, 3 ಇನ್ನು ಏನೇನು ಉಳಿತು? 22 2 44 ಆಯ್ತು, ಇಂಟು 21 3 3 1 3, 3 2 6 ಆಯ್ತು. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 63 × 44, 4 3 12, 4 6 24 ಪ್ಲಸ್ 1 25. ಮತ್ತೆ 4 ಇಂದ ಮಾಡಿ ಸೇಮ್ ಇದೆ ಬರುತ್ತೆ. ಸೊ 2 5 2 ಆಡ್ ಮಾಡೋಣ. 7 7 2. ಸೊ ಏನ್ ಬಂತು? 2 7 7 2. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ ನಾವು ಇಲ್ಲಿ ಸ್ಕ್ವೇರ್ ಇಡಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ. ದಿಸ್ ಇಸ್ ದ ಆನ್ಸರ್. ಏನಿದು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಈಗ ಟೋಟಲ್ ಸರ್ಫೇಸ್ ಏರಿಯಾನು ಕೇಳಿದ್ದಾರೆ. ಇದು ಒಂದು ಕ್ವಶನ್ಗೆ ಆನ್ಸರ್ ಆಯ್ತು, ಫಸ್ಟ್ ಕ್ವಶನ್ಗೆ. ಈಗ ಸೆಕೆಂಡ್ ಕ್ವಶನ್ಗೆ ಏನ್ ಕೇಳಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಇದಕ್ಕೆ ಫಾರ್ಮುಲಾ ಏನು? 3πr². ಓದಿದೀವಲ್ವಾ ನಾವು? ಸೊ ಸೇಮ್ ಅದೇ ರೀತಿ ಇಲ್ಲಿ 2 ಬದಲು 3 ಹಾಕ್ಬೇಕು. ಸೊ ಹಾಕೋಣ. 3 × π ಅಂದ್ರೆ 22/7, ಇಂಟು ಆರ್ ಅಂದ್ರೆ 21 × 21. ಅಗೇನ್ ಕ್ಯಾನ್ಸಲೇಷನ್ ಮಾಡಿ. 7 1 7 3 ಇಲ್ಲಿ 22 3 66 ಆಯ್ತು, ಇಂಟು 21 3 ಇಲ್ಲಿ ಮಾಡಿದೀವಲ್ವಾ 63 ಬಂದಿತ್ತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 63 × 66 ಮಾಡೋಣ. 6 3 18, ಅಗೇನ್ 6 6 36 ಪ್ಲಸ್ 1 37. ಮತ್ತೆ 6 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಹಾಕೋಣ. 8 7 3, 8 15, 1 ಕ್ಯಾರಿ, 11, 3 ಪ್ಲಸ್ 1 4 ಬಂತು. ಸೊ ಏನ್ ಬರುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4158. ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 6th ಒನ್ ಏನ್ ಕೊಟ್ಟಿದ್ದಾರೆ? ದ ಹಾಲೋ ಸ್ಫಿಯರ್ ಇನ್ ವಿಚ್ ದ ಸರ್ಕಸ್ ಮೋಟರ್ ಸೈಕ್ಲಿಸ್ಟ್ ಪರ್ಫಾರ್ಮ್ಸ್ ಹಿಸ್ ಸ್ಟಂಟ್ಸ್ ಹ್ಯಾಸ್ ಎ ಡಯಾಮೀಟರ್ ಆಫ್ 7 ಮೀಟರ್. ಫೈಂಡ್ ದ ಏರಿಯಾ ಅವೈಲಬಲ್ ಟು ದ ಮೋಟರ್ ಸೈಕ್ಲಿಸ್ಟ್ ಫಾರ್ ರೈಡಿಂಗ್ ಅಂತ ಕೊಟ್ಟಿದ್ದಾರೆ. ನೀವು ಸರ್ಕಸ್ ಅಲ್ಲಿ ನೋಡಿರ್ತೀರಲ್ವಾ, ಈ ರೀತಿ ಒಂದು ಹಾಲೋ ಸ್ಫಿಯರ್ ಇರುತ್ತೆ. ಒಳಗಡೆ ಮೋಟರ್ ಸೈಕ್ಲಿಸ್ಟ್ ಏನ್ ಮಾಡ್ತಾನೆ? ಮೋಟರ್ ಸೈಕಲ್ ನಡೆಸ್ತಾನೆ, ಒಳಗಡೆ ರೈಡ್ ಮಾಡ್ತಾನೆ. ಓಕೆ, ಸೊ ಅದರದ್ದು ಡಯಾಮೀಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 7 ಮೀಟರ್ ಅಂತ ಡಯಾಮೀಟರ್ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ? ಎಷ್ಟು ಫೈಂಡ್ ದ ಏರಿಯಾ ಅವೈಲಬಲ್ ಅಂದ್ರೆ ಎಷ್ಟು ಏರಿಯಾ ಅವೈಲಬಲ್ ಇದೆ ಅಂತ. ಈಸಿ ಅಲ್ವಾ? ಏರಿಯಾ ಆಫ್ ದ ಸ್ಫಿಯರ್ ಮಾಡಿದ್ರೆ ನಮ್ಗೆ ಏರಿಯಾ ಗೊತ್ತಾಗುತ್ತೆ. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಫಿಯರ್ ಫಾರ್ಮುಲಾ ಗೊತ್ತಲ್ವಾ ನಮ್ಗೆ? 4πr². ಸೊ ರೇಡಿಯಸ್ ಕೊಟ್ಟಿಲ್ಲ ನಮ್ಗೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಇಸ್ ಈಕ್ವಲ್ಸ್ ಟು ಡಯಾಮೀಟರ್ ಅಲ್ಲಿ ಹಾಫ್ ಇರುತ್ತೆ. ಸೊ
ಡಯಾಮೀಟರ್ ಎಷ್ಟಿದೆ 7 ಇದೆ, ಅದರಲ್ಲಿ ಹಾಫ್ ಇರುತ್ತೆ ಮೀಟರ್. ಓಕೆ, ಸೊ ಹಾಗೆ ಇಡೋಣ. ಇದು 4 ಇಂಟು ಪೈ ಅಂದರೆ 22/7. ರೇಡಿಯಸ್ ಎಷ್ಟಿದೆ 7/2 ಇಂಟು 7/2. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೋಬೇಕು. ಇನ್ನು ನೋಡಿ ಕ್ಯಾನ್ಸಲೇಷನ್ ಏನೇನು, 7 1s are 7, ಇನ್ನು 2 1s are 2 2s are ಅಗೇನ್ 2 1s are 2 1s are. ಸೊ ಏನು ಉಳಿಯಿತು 22 ಇಂಟು 7 ಉಳಿಯಿತು. ಮಲ್ಟಿಪ್ಲೈ ಮಾಡೋಣ. 7 2s are 14, 1 ಕ್ಯಾರಿ, ಅಗೇನ್ 7 2s are 14, 1 plus 1 15. ಸೊ ಏನ್ ಬಂತು 154. ಏನಿದು ಸರ್ಫೇಸ್ ಏರಿಯಾ ಆಗಿರೋದ್ ಕಾರಣ ಯೂನಿಟ್ಸ್ ಮೀಟರ್ ಅಲ್ಲಿ ಕೊಟ್ಟಿದ್ದಾರೆ, ಸೊ ಮೀಟರ್ ಸ್ಕ್ವೇರ್ ಅಂತ ಹೇಳ್ಬೇಕು. ದಿಸ್ ಇಸ್ ದ ಆನ್ಸರ್. ಫೈಂಡ್ ದ ಏರಿಯಾ ಅಂತ ಹೇಳಿದಾರಲ್ವಾ, 154 ಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ನೋಡಿ 7th one ಏನ್ ಕೊಟ್ಟಿದ್ದಾರೆ. ಎ ಹೆಮಿಸ್ಫೆರಿಕಲ್ ಡೂಮ್ ಆಫ್ ಎ ಬಿಲ್ಡಿಂಗ್ ನೀಡ್ಸ್ ಟು ಬಿ ಪೇಂಟೆಡ್ if the circumference of the base of the dome is 17.6 meter. Find the cost of painting it, given the cost of painting is rupees 5 per 100 centimeter square ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಈ ರೀತಿ ಒಂದು ಬಿಲ್ಡಿಂಗಿಗೆ ಡೂಮ್ ಇದೆ, ಅದು ಹೆಮಿಸ್ಫೆರಿಕಲ್ ಶೇಪ್ ಅಲ್ಲಿ ಇದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು, ಪೇಂಟಿಂಗ್ ಮಾಡ್ಬೇಕಿದೆ. ಓಕೆ, ಇದಕ್ಕೆ ಪೇಂಟಿಂಗ್ ಮಾಡ್ಬೇಕು. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಸರ್ಕಂಫರೆನ್ಸ್ ಆಫ್ ದ ಡೂಮ್ ಅಂತ ಕೊಟ್ಟಿದ್ದಾರೆ ಒಂದು. ಇನ್ನೊಂದು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಕಾಸ್ಟ್ ಆಫ್ ಪೇಂಟಿಂಗ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇನ್ನು rupees 5 per 100 ಸ್ಕ್ವೇರ್ ಮೀಟರ್ ಕಾಸ್ಟ್ ಅಂತ ರೇಟ್ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಅದನ್ನ ಮಲ್ಟಿಪ್ಲೈಡ್ ಬೈ ರೇಟ್ ಮಾಡಿ ನಮಗೆ ಕಾಸ್ಟ್ ಆಫ್ ಪೇಂಟಿಂಗ್ ಸಿಗತ್ತೆ. ಓಕೆ, ಫಸ್ಟ್ ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೇನ್ ಬೇಕು, ಫಾರ್ಮುಲಾ ಏನಿರುತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ 2πr² ಅಲ್ವಾ. ಸೊ 2πr² ಅಂದ್ರೆ ನಮ್ಗೆ ರೇಡಿಯಸ್ ಬೇಕು, ಆದ್ರೆ ಇಲ್ಲಿ ರೇಡಿಯಸ್ ಕೊಟ್ಟಿಲ್ಲ ಅಲ್ವಾ, ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಅಂದ್ರೆ ನೋಡಿ ಈ ರೀತಿ ಹೆಮಿಸ್ಫೇರಿಕಲ್ ಶೇಪ್ ಅಲ್ಲಿ ಇದೆ ಅಲ್ವಾ. ಡೂಮು ನಾನು ರಿವರ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೇಲೆ ಏನಾಗಿದೆಯಲ್ಲ ಈ ಸರ್ಕಲ್, ಈ ಸರ್ಕಲ್ದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದೇನು ರೇಡಿಯಸ್ ಬೇಕಿತ್ತು ಫಾರ್ಮುಲಾಗೆ, ಆದ್ರೆ ನಮಗೆ ಸರ್ಕಂಫರೆನ್ಸ್ ಕೊಟ್ಟಿರೋದ್ರಿಂದ ನಾವು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಬರ್ಕೊಳ್ಳೋಣ. ಸರ್ಕಂಫರೆನ್ಸ್ ಆಫ್ ದ ಬೇಸ್ ಎಷ್ಟು ಕೊಟ್ಟಿದ್ದಾರೆ, 17.6 ಮೀಟರ್. ಓಕೆ, ಇದ್ರದ್ದು ಫಾರ್ಮುಲಾ ಏನು, ಸರ್ಕಂಫರೆನ್ಸ್ ಆಫ್ ದ ಬೇಸ್, ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ಈ ಸರ್ಕಲ್ ಶೇಪ್ ಅಲ್ಲಿ ಇರುತ್ತಲ್ವಾ. ಸೊ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಏನ್ ಫಾರ್ಮುಲಾ 2πr. ಈಗ ನೋಡಿ ಇದು 17.6 ಮೀಟರ್ ಅಲ್ಲಿ ಇದೆ, ಆದ್ರೆ ಇಲ್ಲಿ ಅವ್ರು ಕೊಟ್ಟಿರೋ ಸೆಂಟಿಮೀಟರ್ ಅಲ್ಲಿ. ಸೊ ನಾವ್ ಇದನ್ನ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ನೋಡಿ 1 ಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್, ಇದು ನಿಮಗೆ ಗೊತ್ತು. ಸೊ 17.6 ಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗತ್ತೆ ಅಂದ್ರೆ ಕ್ರಾಸ್ ಮಾಡ್ಬೇಕು ಯಾವಾಗ್ಲೂ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ, 17.6 ಇಂಟು 100 ಮಾಡಿದ್ರೆ 2 zeros ಇಡಬೇಕು, 176 ಇಡಬೇಕು. 1 ಡಿಜಿಟ್ ಅನ್ನು ಪಾಯಿಂಟ್ ಇದೆ, ಸೊ 1 ಡಿಜಿಟ್ ಅನ್ನು ಪಾಯಿಂಟ್ ಇಟ್ಟಿದೆ. ಸೊ ಏನ್ ಬಂತು, ಸೆಂಟಿಮೀಟರ್ ಅಲ್ಲಿ ನಮಗೆ 1760 ಸೆಂಟಿಮೀಟರ್ ಬಂತು. ಓಕೆ, ಈಗ ನಮ್ಗೆ 2 ಇಂಟು ವ್ಯಾಲ್ಯೂಸ್ ಪುಟ್ ಮಾಡೋಣ. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ನಮ್ಗೆ ಗೊತ್ತಿಲ್ಲ, ಇದು ಆಸ್ ಯೂಶುವಲ್ ಹಾಗೆ. ಈಗ ಆರ್ ಇಸ್ ಈಕ್ವಲ್ಸ್ ಟು 1760 ಅಪಾನ್, ನೋಡಿ ಇದನ್ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್ ಆಗುತ್ತೆ, ಡಿನಾಮಿನೇಟರ್ ನ್ಯೂಮರೇಟರ್ ಆಗುತ್ತೆ. ಸೊ 7 ಮೇಲೆ ಹೋಗುತ್ತೆ, 22 ಇಂಟು 2 ಕೆಳಗೆ ಬರುತ್ತೆ ಅಲ್ವಾ. ಈಗ ಕ್ಯಾನ್ಸಲೇಷನ್ ಮಾಡೋಣ. 2 1s are 2, 8s are 16, ಅಗೇನ್ 1 ಉಳಿತು, 16 ಆಯ್ತು, ಅಗೇನ್ 2 8s are 0 ಅಲ್ವಾ. ಈಗ ನೋಡಿ ಮತ್ತೆ 22 ಇಂದ ಹೋಗುತ್ತೆ, 22 4s are
88 ಅಲ್ವಾ, ಸೊ 22 1 4 88 0 ಇದೆ. ಸೊ ಏನ್ ಬಂತು, 4 7 28 ಅಂದ್ರೆ 280 ಬಂತು. ಏನಿದು ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ಸ್ ಟು 280 ಸೆಂಟಿಮೀಟರ್ ಬಂತು. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಈಗ ಕರ್ವ್ಡ್ ಸರ್ಫೇಸ್ ಆಫ್ ಡೂಮ್, ಏನು ಫಾರ್ಮುಲಾ ಹೆಮಿಸ್ಫಿಯರ್ ಏನಿದೆ ಅದೇ ಬರೀಬೇಕು, 2πr². ಸೊ ನಮ್ಗೆ ಇಲ್ಲಿ ರೇಡಿಯಸ್ ಗೊತ್ತಾಯ್ತಲ್ವಾ, 2 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ 280 ಇಂಟು 280. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕ್ಬೇಕು. ಈ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ, 7 1 7 4 40 ಆಯ್ತು. ಓಕೆ, 0 ಇದೆ ಕಾರಣ. ಸೊ ಮಲ್ಟಿಪ್ಲೈ ಮಾಡೋಣ, 22 2 44 ಆಯ್ತು, ಇಂಟು 40 ಇದೆ, ಇಂಟು 280. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಬೇಕು. ಸೊ 44 ಇಂಟು 40, 0 ಹಾಗೆ ಇಡಿ, 4 4 16, ಅಗೇನ್ 4 4 16 ಪ್ಲಸ್ 1 17. ಇದಕ್ಕೆ 280 ಇಂದ ಮಲ್ಟಿಪ್ಲೈ ಮಾಡೋಣ. 0 0 0, 8 0 0, 8 6 48, 4 carry, 8 7 56 plus 6 60, 8 1 8 plus 6 14, double plus 2 0 0, 2 6 12, 1 carry, 2 7 14 plus 1 15, 1 carry, 2 1 2 plus 1 3. ಸೊ ಆ್ಯಡ್ ಮಾಡೋಣ, ಏನು ಬರುತ್ತೆ, 8 2 9 4 ಬಂತು. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 492,800 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ. ಓಕೆ, ಈಗ ಅವ್ರೇನು ಕೇಳಿರೋದು ಕ್ವಶನ್, ಕಾಸ್ಟ್ ಆಫ್ ಪೇಂಟಿಂಗ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಾವು ಹಾಕೋಣ, ಕಾಸ್ಟ್ ಆಫ್ ಪೇಂಟಿಂಗ್ ಇಸ್ ಈಕ್ವಲ್ಸ್ ಟು, ಏನ್ ಮಾಡಬೇಕು ಫಾರ್ಮುಲಾ, ಏರಿಯಾ ಇಂಟು ರೇಟ್ ಅಲ್ವಾ. ಈ ಫಾರ್ಮುಲಾ ಹಾಕೊಂಡ್ರೆ ನಮಗೆ ಕಾಸ್ಟ್ ಬರುತ್ತೆ. ಏರಿಯಾ ಏನ್ ಬಂದಿದೆ, 492,800 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ, 5/100 ಸೆಂಟಿಮೀಟರ್ಸ್ ಅಂತ ಕೊಟ್ಟಿದ್ದಾರಲ್ವಾ, 5/100 ಹಾಕೋಬೇಕು. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್, 20 ಕ್ಯಾನ್ಸಲ್ ಆಯ್ತು. ಇದನ್ನ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು, 4928 ಇಂಟು 5, 5 8 40, 5 2 10 plus 4 14, 5 9 45 plus 1 46, 5 4 20, 20 plus 4 24. ಸೊ ಏನ್ ಬಂತು, ಕಾಸ್ಟ್ ಆಫ್ ಪೇಂಟಿಂಗ್ rupees 24,640. ಇದೇನಿದು ಕಾಸ್ಟ್. ಓಕೆ, ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ನೋಡಿ, 8th one ಏನ್ ಕೊಟ್ಟಿದ್ದಾರೆ, ದ ಹೈಟ್ ಅಂಡ್ ಸ್ಲ್ಯಾಂಟ್ ಹೈಟ್ ಆಫ್ ಎ ಕೋನ್ ಆರ್ 21 ಸೆಂಟಿಮೀಟರ್ ಅಂಡ್ 28 ಸೆಂಟಿಮೀಟರ್ ರೆಸ್ಪೆಕ್ಟಿವ್ಲಿ, ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್ ಅಂತ ಕೊಟ್ಟಿದ್ದಾರೆ. ಸೊ ಹೈಟ್ ಕೊಟ್ಟಿದ್ದಾರಲ್ವಾ, ಸೊ ಹೈಟ್ ಇಂದು 21 ಅಂತ ಅರ್ಥ. ಸೆಕೆಂಡ್ ಸ್ಲ್ಯಾಂಟ್ ಹೈಟ್ ಅಂತ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಸೆಕೆಂಡ್ ಇದು 28 ಅಂತ ಅರ್ಥ. ಅದಕ್ಕೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರೆ. ಈಗ ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸ್ಲ್ಯಾಂಟ್ ಹೈಟ್ ಅಂತ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಎಲ್ಲಿ 28 ಇದೆ, ಹೈಟ್ ಹೆಚ್ ಅಂತ ಡಿನೋಟ್ ಮಾಡ್ತೀವಲ್ವಾ, ಅದು 21 ಅಂತ ಕೊಟ್ಟಿದ್ದಾರೆ. ಆದ್ರೆ ಫಾರ್ಮುಲಾ ಏನು ನಮ್ಗೆ ನೋಡಿ, ವಾಲ್ಯೂಮ್ ಆಫ್ ದ ಕೋನ್ is equals to 1/3 pi r square h ಅಲ್ವಾ. ಸೊ ನಮ್ಗೆ ಇಲ್ಲಿ ರೇಡಿಯಸ್ ಬೇಕು ಅಲ್ವಾ. ಇಲ್ಲಿ ನಮ್ಗೆ ಹೈಟ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಆದ್ರೆ ನಮ್ಗೆ ಫಾರ್ಮುಲಾದಲ್ಲಿ ನಮ್ಗೆ ರೇಡಿಯಸ್ ಬೇಕು. ಸೊ ರೇಡಿಯಸ್ ಫೈಂಡ್ ಔಟ್ ಮಾಡೋದು ಕೂಡ ನಮ್ಗೆ ಗೊತ್ತಲ್ವಾ. ಸೊ ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವು ರೇಡಿಯಸ್ ಫೈಂಡ್ ಔಟ್ ಮಾಡೋಣ. ಸೊ L square is equals to r square plus h square. ಈಗ ನಮಗೆ ರೇಡಿಯಸ್ ಬೇಕಲ್ವಾ. ಸೊ r square is equals to
ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್, ಯಾಕಂದ್ರೆ ಈ ಹೆಚ್ಚನ್ನ ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಸೊ ಆರ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಈಗ ಎಲ್ ಎಷ್ಟು ಕೊಟ್ಟಿದ್ದಾರೆ? 28 ಇದೆ. ಮೈನಸ್ ಹೆಚ್ ಎಷ್ಟಿದೆ? 21 ಇದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. 28 ಇಂಟು 28 ಮಾಡೋಣ. 8 8 64, 8 2 16 plus 6 22. 2 8 16, 1 carry, 2 2 4 plus 1 5. 4 8 7. ಏನು ಬಂತು ನಮಗೆ? ಅಂಡರ್ ರೂಟ್ 784 ಮೈನಸ್ 21 ಇಂಟು 21 ಮಾಡೋಣ. 21 1 21, 21 2 42 plus 2 44. ಸೊ 441 ಬಂತು. ಈಗ ಇದರಲ್ಲಿ ಇದು ಮೈನಸ್ ಮಾಡೋಣ. 441. 4 minus 1 is 3, 8 minus 4 is 4, 7 minus 4 is 3. ಸೊ ಏನು ಬಂತು? 343 ಬಂತು. 343ನ ನಾವು ಸ್ಕ್ವೇರ್ ರೂಟ್ ತೆಗೆಯೋಣ. 343ದು ಸ್ಕ್ವೇರ್ ರೂಟ್ ತೆಗೆಯೋಣ. ನೋಡಿ ಫ್ಯಾಕ್ಟರ್ಸ್ ಏನೇನು ಬರ್ತವೆ ನೋಡೋಣ. 7 4 28, 6 ಉಳಿತು, 7 9 ಅಗೇನ್ 7 7 ಅಗೇನ್ 7 1 ಅಂದ್ರೆ ಇಲ್ಲಿ 3 ಟೈಮ್ಸ್ ಬಂದಿದೆ 7. ಸೊ ನಾವೇನ್ ಹೇಳ್ಬೋದು ನೋಡಿ, 7 ಇಂಟು 7 ಇಂಟು 7 ಬಂದಿದೆ. ಅದ್ರ ಸ್ಕ್ವೇರ್ ರೂಟ್ ಆಗಿರೋದ್ರಿಂದ 1 ಪೇರ್ ಇದ್ರೆ ಮಾತ್ರ ನಾವು 1 ತೆಗಿಬೋದು. ಅಂದ್ರೆ 1 7 ಅಂಡರ್ ರೂಟ್ ಹಾಗೆ ಇರುತ್ತೆ. ಸೊ ಏನ್ ಬಂತು ನಮ್ಗೆ? 7 ರೂಟ್ 7. 1 7 ನ ಹೊರಗಡೆ ತೆಗೆದ್ವಿ, 1 7 ಒಳಗಡೆ ಉಳಿತು ಅಲ್ವಾ? ವಾಟ್ ಈಸ್ ದಿಸ್? ದಿಸ್ ಇಸ್ ರೇಡಿಯಸ್. ಓಕೆ, ಇಲ್ಲಿ ಬರ್ಕೊಳ್ಳಿ. R is equals to 7 root 7 centimeters. ಓಕೆ, ಈಗ ವಾಲ್ಯೂಮ್ ಫೈಂಡ್ ನೋಡಿ. ಈಗ 1/3 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ ಎಷ್ಟು ಬಂದಿದೆ? 7 ರೂಟ್ 7 ಇಂಟು 7 ರೂಟ್ 7 ಇಂಟು ಹೆಚ್ಚು ಎಷ್ಟು ಕೊಟ್ಟಿದ್ದಾರೆ? 21 ಕೊಟ್ಟಿದ್ದಾರೆ. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಮಾಡೋಣ. ನೋಡಿ 7 3s 21, ಅಗೇನ್ 3 1s 3 ಆಯ್ತು. ಸೊ ಏನೇನು ಉಳಿಯುತ್ತೆ ಇಲ್ಲಿ? 22 ಇಂಟು ನೋಡಿ ಇಲ್ಲಿ 7 7s ಎಷ್ಟಾಯ್ತು? ಫಸ್ಟ್ ಈ ರೂಟ್ಸ್ ನೋಡಿ. ರೂಟ್ 7 ಇಂಟು ರೂಟ್ 7 ಅಂದ್ರೆ ಎಷ್ಟಾಯ್ತು? 7 ಆಯ್ತು ಅಲ್ವಾ? ಇನ್ನು ಇಲ್ಲೇನು ಉಳಿತು? ಇಲ್ಲಿ 1 7 ಉಳಿತು, ಇಲ್ಲಿ 1 7 ಉಳಿತು. ಓಕೆ, ಈಗ ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡೋಣ. ಈಗ ತಾನೇ ಮಾಡಿದ್ವಲ್ವಾ? 7 3 ಟೈಮ್ಸ್ ಇದ್ರೆ ಏನ್ ಬಂದಿತ್ತು? 343 ಬಂದಿತ್ತು ಅಲ್ವಾ? ಸೊ ಇದನ್ನೇ ನಾವು ಇಂಟು 22 ಮಾಡೋಣ. 2 3s 6, 2 4s 8, ಅಗೇನ್ 2 3s 6, ಅಗೇನ್ 2 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. 6 8 6. ಸೊ 6 8 plus 6 14, 7 plus 8 15, 6 plus 1 7. ಏನ್ ಬಂತು? 7 5 4 6 ಬಂತು. ಏನಿದು? ವಾಲ್ಯೂಮ್. ಸೊ ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಕ್ಯೂಬ್ ಅಂತ ಇರಬೇಕು. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ 9th one ಏನ್ ಕೊಟ್ಟಿದ್ದಾರೆ? ಮೋನಿಕಾ ಹ್ಯಾಸ್ ಎ ಪೀಸ್ ಆಫ್ ಕ್ಯಾನ್ವಸ್ whose area is 551 meters square. She uses it to have a conical made with a base radius of 7 meter. Assuming that all the stitching margins and the wastage incurred while cutting, while cutting amounts to approximately 1 meter square. Find the volume of the tent that can be with it ಅಂತ. ಅಂದ್ರೆ ನೋಡಿ, ಮೋನಿಕಾ ಹತ್ರ ಪೀಸ್ ಆಫ್ ಕ್ಯಾನ್ವಸ್ ಇದೆ, ಅದ್ರ ಏರಿಯಾ ಎಷ್ಟಿದೆ? 551 ಮೀಟರ್ ಇದೆ
Okay, she uses it to make a conical tent. ಆ conical tent ಮಾಡೋದಕ್ಕೆ ಯೂಸ್ ಮಾಡಿದಾಳೆ. ರೇಡಿಯಸ್ ಎಷ್ಟು ಇಟ್ಟಿದ್ದಾಳೆ, 7 ಮೀಟರ್ ಇಟ್ಟಿದ್ದಾಳೆ. ಇನ್ನು ಮಾರ್ಜಿನ್ ವೇಸ್ಟೇಜ್ ಎಲ್ಲ ಹೋಗುತ್ತಲ್ವಾ, ಈ ರೀತಿ ಸ್ಟಿಚ್ ಮಾಡೋದ್ರೊಳಗಡೆ ನಮ್ಗೆ ಕಟ್ ಮಾಡೋದ್ರೊಳಗೆ ಸ್ಟಿಚಿಂಗ್ ಮಾಡೋದ್ರೊಳಗಡೆ ಮಾರ್ಜಿನ್ ಹೋಗುತ್ತಲ್ವಾ, ಸೊ ಅದು ಎಷ್ಟು ಹೋಗಿದೆ, 1 ಮೀಟರ್ ಸ್ಕ್ವೇರ್ ಹೋಗಿದೆ. ಈಗೇನ್ ಕೇಳಿದರೆ, ಫೈಂಡ್ ದ ವಾಲ್ಯೂಮ್ ಆಫ್ ದ ಟೆಂಟ್ ದಟ್ ಕ್ಯಾನ್ ಬಿ ಮೇಡ್ ವಿತ್ ಇಟ್ ಅಂತ. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಕೋನಿಕಲ್ ಟೆಂಟ್ ಅಂದ್ರೆ ಕೋನೆ, ವಾಲ್ಯೂಮ್ ಆಫ್ ದ ಕೋನ್. ಫಾರ್ಮುಲಾ ಏನ್ ಗೊತ್ತು ನಮ್ಗೆ, 1/3πr²h ಅಲ್ವಾ. ಸೊ ಈಗ ನೋಡಿ, ಫಸ್ಟು ಕ್ಯಾನ್ವಾಸ್ ಎಷ್ಟಿತ್ತು ಅದನ್ನ ಬರೆಯೋಣ. ಟೋಟಲ್ ಕ್ಯಾನ್ವಾಸ್ ಎಷ್ಟಿತ್ತು, 551 ಮೀಟರ್ ಸ್ಕ್ವೇರ್ ಇತ್ತು. ವೇಸ್ಟೇಜ್ ಸ್ಟಿಚಿಂಗ್ ಅಲ್ಲಿ ಮಾರ್ಜಿನ್ ಎಲ್ಲ ವೇಸ್ಟೇಜ್ ಎಷ್ಟು ಹೋಗಿದೆ, 1 ಮೀಟರ್ ಸ್ಕ್ವೇರ್ ಹೋಗಿದೆ. ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು, 550 ಮೀಟರ್ ಸ್ಕ್ವೇರ್ ಬಂತು. ಇದು ಆಕ್ಚುಯಲ್ ಏರಿಯಾ ಇರೋದು. ಓಕೆ, 550 ಮೀಟರ್ ಸ್ಕ್ವೇರ್. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ಈಗ ನಮ್ಗೆ ಫಾರ್ಮುಲಾದಲ್ಲಿ ಹೈಟ್ ಇದೆ, ನಮ್ಗೆ ಇಲ್ಲಿ ಹೈಟ್ ಕೊಟ್ಟಿಲ್ಲ. ನಾವು ಹೈಟ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಬರೀ ರೇಡಿಯಸ್ ಒಂದೇ ಇದ್ರೇನು ಬರಲ್ವಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಏರಿಯಾ ಇಟ್ಕೊಂಡು ನಾವು ಹೆಚ್ಚು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ, ಏರಿಯಾ ಆಫ್ ಕೋನ್, ಏರಿಯಾ ಆಫ್ ದ ಕೋನ್ ಏನು ಏನ್ ಬಂದಿದೆ ಇಲ್ಲಿ, ಅವ್ರು ಕೊಟ್ಟಿದ್ದಾರೆ 550 ಮೀಟರ್ ಸ್ಕ್ವೇರ್. ಏರಿಯಾ ಆಫ್ ದ ಕೋನ್ ಫಾರ್ಮುಲಾ ಏನು, πRL ಇಸ್ ಈಕ್ವಲ್ಸ್ ಟು 550. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ 7 ಕೊಟ್ಟಿದ್ದಾರೆ. ಇನ್ನು ಎಲ್ ಅಂದ್ರೆ ನಮ್ಗೆ ಗೊತ್ತಿದೆ, ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 7 1 7. ಸೊ ಏನ್ ಉಳಿತು, ಎಲ್ ಇಸ್ ಈಕ್ವಲ್ಸ್ ಟು 550. ಈ 22 ಈ ಕಡೆ ಹೋದ್ರೆ ಏನಾಗತ್ತೆ, ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. ಈಗ ಕ್ಯಾನ್ಸಲೇಷನ್ ಹೋಗುತ್ತೆ. 11 2s 11, 5s 55, 0. ಓಕೆ, ಅಗೇನ್ ಕ್ಯಾನ್ಸಲೇಷನ್ ಆಗುತ್ತೆ. 2 1s 2, 25s. ಸೊ ಏನ್ ಬಂತು, ಎಲ್ ಇಸ್ ಈಕ್ವಲ್ಸ್ ಟು 25 ಬಂತು. ಅದನ್ನ ಇಲ್ಲಿ ಬರ್ಕೊಳ್ಳೋಣ, ಎಲ್ ಇಸ್ ಈಕ್ವಲ್ಸ್ ಟು 25 ಮೀಟರ್. ಓಕೆ, ಈಗ ನಮ್ಗೆ ಎಲ್ ಗೊತ್ತಾಯ್ತು. ಎಲ್ ಗೊತ್ತಾದ್ಮೇಲೆ ಈಗ ನಾವು ಹೆಚ್ಚು ಫೈಂಡ್ ಔಟ್ ಮಾಡ್ಕೊಳ್ಬೋದು ಅಲ್ವಾ. ಈಗ ಇದನ್ನ ರಬ್ ಮಾಡ್ತೀವಿ. ನಮ್ಗೆ ಗೊತ್ತಿರೋದು ಏನ್ ಫಾರ್ಮುಲಾ, L² ಇಸ್ ಈಕ್ವಲ್ಸ್ ಟು H² ಪ್ಲಸ್ R² ಅಲ್ವಾ. ಈಗ ಎಲ್ ಗೊತ್ತಿದೆ, ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ಹೆಚ್ಚು. ಸೊ H² ಇಸ್ ಈಕ್ವಲ್ಸ್ ಟು, ಈ ಆರ್ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, L² ಮೈನಸ್ R² ಆಯ್ತು ಅಲ್ವಾ. ಸೊ H ಇಸ್ ಈಕ್ವಲ್ಸ್ ಏನಾಗುತ್ತೆ, √L² ಮೈನಸ್ R². ಈಗ ನಮ್ಗೆ ಎಲ್ ಎಷ್ಟು ಬಂದಿದೆ, 25 ಬಂದಿದೆ. ಮೈನಸ್ ಆರ್ ಎಷ್ಟಿದೆ, 7 ಇದೆ, 7². ಈಗ 25 ಇಂಟು 25 ಮಾಡೋಣ, ಸ್ಕ್ವೇರ್ ರೂಟ್. 25 5s 125, 25 2s 50 ಪ್ಲಸ್ 12 62, 625 ಮೈನಸ್ 7² ಅಂದ್ರೆ ನಿಮ್ಗೆ ಗೊತ್ತು 49. ಈಗ ಇದರಲ್ಲಿ 49 ಮೈನಸ್ ಮಾಡೋಣ. 15 ಮೈನಸ್ 9 6 ಬಂತು. ಇಲ್ಲಿ 11, ಇಲ್ಲಿ 1 ಉಳಿತು. 11 ಮೈನಸ್ 4 is 7, ಇಲ್ಲಿ 5 ಉಳಿತು. ಸೊ ಏನ್ ಬಂತು, √576. ಈಗ ಸ್ಕ್ವೇರ್ ರೂಟ್ ಆಫ್ 576 ಮಾಡೋಣ. ನೋಡ್ರಿ, 576 ಡಿವಿಷನ್ ಮೆಥಡ್ ಮಾಡೋಣ. ಇಲ್ಲಿ ನೋಡಿ, ಯಾವ ಸ್ಕ್ವೇರ್ ಬರುತ್ತೆ, 2 2s 4, 1 ಉಳಿತು. ಇಲ್ಲಿ ಅಟ್ ಎ ಟೈಮ್ 76 ತಗೋಬೇಕು. ಈ 2ನ ಇಲ್ಲಿ ಆಡ್ ಮಾಡಬೇಕು, 4 ಆಯ್ತು. ಈಗ 16 ಬರ್ಬೇಕಲ್ವಾ. ಸೊ 44 ಇಂಟು 4 ಮಾಡೋಣ. ಇಲ್ಲಿ ಏನ್ ನಂಬರ್ ತಗೊಂತೀವಿ ಅದೇ ನಂಬರ್ ಇಲ್ಲಿ ತಗೋಬೇಕಲ್ವಾ. 4 4s 16, ಅಗೇನ್ 4 4s 16 ಪ್ಲಸ್ 1 70. ನೋಡಿ ಬಂತು. ಸೊ 44 4s 176, 0 ರಿಮೈಂಡರ್.
ಸೊ ಏನು ಬಂತು? ಸ್ಕ್ವೇರ್ ರೂಟ್ ಆಫ್ 576 is 24. ವಾಟ್ ಈಸ್ ದಿಸ್? ದಿಸ್ ಈಸ್ ಹೈಟ್. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಹೈಟ್ ಈಸ್ ಈಕ್ವಲ್ಸ್ ಟು 24 ಮೀಟರ್. ಓಕೆ, ಈಗ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು. ಎಲ್ಲ ಬಂತು, ನಮಗೆ ಹೈಟು ಸಿಕ್ತು. ನೋಡಿ, 1/3 ಇಂಟು ಪೈ ಅಂದರೆ 22/7 ಇಂಟು ರೇಡಿಯಸ್ ಅಂದರೆ ಎಷ್ಟಿದೆ? 7 ಇದೆ. 7 ಇಂಟು 7 ಇಂಟು ಹೈಟ್ ಎಷ್ಟು ಬಂತು ನಮಗೆ? 24. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೋ ಅದು ಮಾಡೋಣ. 7 1 7, 3 1 3, 8 ಇನ್ನು ಡಿನಾಮಿನೇಟರ್ ಏನಿಲ್ಲ, ಇವೆಲ್ಲ ಮಲ್ಟಿಪ್ಲೈ ಮಾಡೋದಿದೆ. 22 ಇಂಟು 7 8 56, ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಈ ಕಡೆ ಹಾಕೊಳ್ಳೋಣ, ಸೊ ದಟ್ ಈಸಿ ಆಗುತ್ತೆ. 2 6 12, 2 5 10 + 1 11. ಅಗೇನ್ 2 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. 2 1 1, 2 3 2 1, ಇದು ಬಂತು. ಸೊ ನಾವೇನು ಹೇಳ್ಬೋದು? ಏನಿದು? ವಾಲ್ಯೂಮ್. ಸೊ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1 2 3 2 ಯೂನಿಟ್ ಮೀಟರ್ ಇದೆ, ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ನೋಡಿ, 10th ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಫ್ ರೇಡಿಯಸ್ 11.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಸ್ಪಿಯರ್ ಏನು ಫಾರ್ಮುಲಾ? 4/3 ಪೈ ಆರ್ ಕ್ಯೂಬ್ ಅಲ್ವಾ? ಸೊ ನಮಗೆ ರೇಡಿಯಸ್ ಒಂದೇ ಬೇಕಿತ್ತು, ರೇಡಿಯಸ್ ಅವರು ಕೊಟ್ಟಿದ್ದಾರೆ. ಸೊ ಮಾಡೋಣ. ನೋಡಿ, ಇಲ್ಲಿ ಹಾಕೊಂತೀನಿ. 4/3 ಇಂಟು ಪೈ ಅಂದರೆ 22/7 ಇಂಟು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 11.2 ಇಂಟು 11.2 ಇಂಟು 11.2, 3 ಟೈಮ್ಸ್ ಹಾಕೋಬೇಕು ಕ್ಯೂಬ್ ಇರೋದ್ರಿಂದ. ಈಗ ಕ್ಯಾನ್ಸಲೇಷನ್ ಏನೇನೋಗುತ್ತೆ ನೋಡೋಣ. ನೋಡಿ, 7 1 7 ಹೋದ್ರೆ ಎಷ್ಟು ಉಳಿತು? 4 ಉಳಿಯುತ್ತೆ. 7 1 7, 4 ಉಳಿತು ಅಂದರೆ 42 ಆಯಿತು. 0.76 42 ಆಗುತ್ತೆ ಅಲ್ವಾ? ಸೊ ನೋಡಿ, ಇನ್ನು ಕ್ಯಾನ್ಸಲೇಷನ್ ಹೋಗಲ್ಲ. ಸೊ 22 4 88 ಇಂಟು 11.2 ಇಂಟು 11.2 ಇಂಟು 1.6 ಅಪಾನ್ 3 ಉಳಿತು. ಈಗ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ 3 ಇಂದ ಡಿವೈಡ್ ಮಾಡೋಣ. ಓಕೆ, ಈಗ 11.2 ಇಂಟು 11.2 ಮಲ್ಟಿಪ್ಲೈ ಮಾಡೋಣ. ಪಾಯಿಂಟ್ ಆಮೇಲೆ ಇಡೋಣ. ನೋಡಿ, 2 2 4, 2 1 2, ಅಗೇನ್ 2 1 2, 1 1 ಮಾಡಿದರೆ 1 2 1 2 2, 1 1 1, ಅಗೇನ್ 1 1 1. ಈಗ ಡಬಲ್ ಪ್ಲಸ್, ಅಗೇನ್ ಸೇಮ್ 4 4 5 2 1 ಬಂತು. 0.2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇಲ್ಲಿ 1 ಡಿಜಿಟ್. ಸೊ 2 ಡಿಜಿಟ್ ಆದ್ಮೇಲೆ ಇಲ್ಲಿ ಇಡಬೇಕು. ಏನು ಬರುತ್ತೆ? 88 ಇಂಟು 125.44 ಬಂತು. ಇಂಟು 16, 1.6 ಮಾಡೋಣ. ಸೊ 6 4 24, 6 4 again 24 plus 2 26, 6 5 30 plus 2 32, 6 2 12 plus 3 15, 6 1 6 plus 1 7. ಈಗ 1 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. 1 4 4, 1 4 4, 1 5 5, 1 2 2, 1 1 1. ಸೊ ಆ್ಯಡ್ ಮಾಡೋಣ. 4 10 7 10, ಅಗೇನ್ 10 2. ಸೊ ಏನು ಬಂತು? ಇಲ್ಲಿ ಇದನ್ನ ರಬ್ ಮಾಡ್ತೀವಿ, ಯಾಕಂದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡಿಬಿಟ್ಟಿದೀವಲ್ವಾ. ನೋಡಿ, ಇಲ್ಲಿ 2 ಡಿಜಿಟ್ಸ್, ಇಲ್ಲಿ 1 ಡಿಜಿಟ್, 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ಇಲ್ಲಿ ಇಡಬೇಕು. 200.704 ಬಂತು ಅಪಾನ್ 3. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. 200.704 ಇಂಟು 88. ಈಗ 8 4 32,
ಯಾಕೆ ಇಲ್ಲಿ 3 ಹಾಕಿದ್ದೀನಿ ಹೇಳಿ, ಇಲ್ಲಿ 8 0 0 ಆಗುತ್ತೆ, 3 ಕ್ಯಾರಿ ಇದ್ದಿದ್ದು ಮತ್ತೆ ಹಾಕ್ಲೇಬೇಕು. 8 7 56, 5 ಇಲ್ಲಿ 6 ಹಾಕಿವಿ, 8 0 0 5, 8 0 again 0, 8 2 16, 1 ಪ್ಲಸ್ ಈಗ ಮತ್ತೆ ಸೇಮ್ ಬರುತ್ತೆ 8 ಇಂದ ಮಾಡಿದ್ರೆ. ಸೊ ಇದನ್ನೇ ಹಾಕೊಂಡು ತಗೋಣ. 2 3 6 5 0 6 1 ಇದಿಷ್ಟು ಆ್ಯಡ್ ಮಾಡೋಣ. 2 5 9, 5 ಪ್ಲಸ್ 6 11, 6 6 7 1. ಈಗ 3 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಸೊ 3 ಡಿಜಿಟ್ ಪಾಯಿಂಟ್ ಇಟ್ಟರೆ ಇಲ್ಲಿ ಬರುತ್ತೆ. ಏನ್ ಬಂತು? 17661.952 ಅಪಾನ್ 3 ಬಂತು. ಈಗ 3 ಇಂದ ಡಿವೈಡ್ ಮಾಡೋಣ. ಇಲ್ಲೇ ಮಾಡೋಣ, ಲೆಂತಿ ಆಗುತ್ತೇನೋ. ಮೇಲೆ ಹಾಕೋತೀವಿ. 17661.952. ಓಕೆ, 3 ಇಂದ 3 6 18, 18 ಬರಲ್ವಲ್ಲ, ಸೊ 3 5 ತೆಗಿಬೇಕು. 3 5 15, 2 remains, take 6 here, 2 8 3 8 24, 2 remains, again take 6 here, again 3 8 24, 2 remains, take 1 here, 3 7 21, 0 ರಿಮೈಂಡರ್. ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ಇಟ್ಕೊಳ್ಳೋಣ. 9 ಕೆಳಗೆ ತಗೋಣ. 3 3 9, 0 ರಿಮೈಂಡರ್. 5 ತಗೊಳ್ಳಿ. 3 1 3, 2 ರಿಮೈಂಡರ್, ಟೇಕ್ 2 ಹಿಯರ್, ಲಾಸ್ಟ್ 2 ಇದು. 3 7 21, 1 ರಿಮೈನ್ಸ್. ಇನ್ನು 0 ತಗೊಂಡ್ರೆ 3 3 9 ಹಾಕೋಬಹುದು. ಇನ್ನು ಹಾಗೆ ಬಂದ್ಕೊಟ್ಟು ಹೋಗ್ತಿರುತ್ತೆ. ಸೊ ಏನ್ ಹೇಳ್ಬೋದು ನಾವು? 5887.3173 ಬಂತು. ಓಕೆ, ಇದೇನಿದು? ವಾಲ್ಯೂಮ್. ಸೊ ನೋಡಿ, ವಾಲ್ಯೂಮ್ ಇದು ಬಂತು ನೋಡಿ. 31723 ಇದೆ ಅಲ್ವಾ? ಇಲ್ಲಿ 7 ಅಂದ್ರೆ 5ಗಿಂತ ಹೆಚ್ಚಿಗಿದೆ ಅಲ್ವಾ? ಸೊ ನಾವು ಈ ನಂಬರಿಗೆ 2 1 ಇದೆಯಲ್ಲ, 2 ಮಾಡ್ಕೋಬಹುದು. ನೆಕ್ಸ್ಟ್ ನಂಬರ್ಗೆ ನಾವು ಶಿಫ್ಟ್ ಆಗ್ಬೋದು. ಸೊ ಅದಕ್ಕೆ ಆರ್ 5887 ಇದೆಲ್ಲ ಹಾಗೆ ಇರುತ್ತೆ. ಪಾಯಿಂಟ್ 3 ಹಾಗೆ ಇರುತ್ತೆ. ಈ 1 ಬದಲು ಇದೆಲ್ಲ ಡೆಸಿಮಲ್ಸ್ ಬಂದು ನಾವು ಹೋಲ್ ನಂಬರ್ ತಗೋಬೇಕು ಅಂದ್ರೆ 2 ಹಾಕ್ಬೋದು ಅಪ್ರಾಕ್ಸಿಮೇಟ್ಲಿ. ಓಕೆ, ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ 11th one ಏನ್ ಕೊಟ್ಟಿದ್ದಾರೆ? ಎ ಶಾರ್ಟ್ ಪುಟ್ ಈಸ್ ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 4.9 centimeter. If the density of a metal is 7.8 gram per centimeter cube, find the mass of the shot put ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಮೆಟಾಲಿಕ್ ಸ್ಪಿಯರ್ ಇದೆ. ಶಾರ್ಟ್ ಪುಟ್ ಒಂದು ಸ್ಪಿಯರ್ ಶೇಪ್ ಅಲ್ಲಿ ಇದೆ, ಮೆಟಾಲಿಕ್. ಓಕೆ, ಇನ್ನು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 4.9 centimeter ಅಂತ ಕೊಟ್ಟಿದ್ದಾರೆ. ಡೆನ್ಸಿಟಿ ಕೊಟ್ಟಿದ್ದಾರೆ, ಫೈಂಡ್ ದ ಮಾಸ್ ಅಂತ ಕೊಟ್ಟಿದ್ದಾರೆ. ಈ ತರದ್ದು ಮುಂಚೆ ಕೂಡ ಮಾಡಿದೀವಲ್ವಾ ನಾವು. ಮಾಸ್ ಇಸ್ ಈಕ್ವಲ್ಸ್ ಟು, ನೋಡಿ ಈ ಫಾರ್ಮುಲಾ ನಮಗೆ ಗೊತ್ತಿರಬೇಕು, ವಾಲ್ಯೂಮ್ ಇಂಟು ಡೆನ್ಸಿಟಿ. ಇದು ಫಾರ್ಮುಲಾ ಮಾಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಅವ್ರು ಡೆನ್ಸಿಟಿ ಕೊಟ್ಟಿದ್ದಾರೆ. ಇನ್ನು ನಾವು ಏನ್ ಫೈಂಡ್ ಔಟ್ ಮಾಡಬೇಕು? ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಸ್ಪಿಯರ್ ಫೈಂಡ್ ಔಟ್ ಮಾಡಿ ಡೆನ್ಸಿಟಿ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮಾಸ್ ಬರುತ್ತೆ. ಸೊ ಫಸ್ಟ್ ನಾವು ಅದಕ್ಕೆ ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ವಾಲ್ಯೂಮ್ ಆಫ್ ಸ್ಪಿಯರ್ ಏನು? 4/3 πr³ ಅಲ್ವಾ? ಸೊ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ 4/3, ಪೈ ಅಂದ್ರೆ 22/7, ರೇಡಿಯಸ್ ಅಂದ್ರೆ 4.9 ಇಂಟು 4.9 ಇಂಟು 4.9, 3 ಟೈಮ್ಸ್ ಹಾಕಬೇಕು. ಕ್ಯೂಬ್ ಕೊಟ್ಟಿದ್ದಾರಲ್ವಾ ಅದಕ್ಕೆ. ಈಗ ಕ್ಯಾನ್ಸಲೇಷನ್ ಏನೇನಾಗುತ್ತೆ ನೋಡೋಣ. ನೋಡಿ 7 7 49 ಆಗುತ್ತಲ್ವಾ? ಸೊ 7 7 7 7 7 ಅಂದ್ರೆ ಪಾಯಿಂಟ್ ಇರೋದ್ರಿಂದ
0.7 ಹಾಕೋಬೇಕು. ಓಕೆ, ಇನ್ನು ಮತ್ತೆ ಇಲ್ಲಿ ಹೋಗಲ್ಲ. ಸೊ ಇದನ್ನ ಮಲ್ಟಿಪ್ಲೈ ಮಾಡೋದಿದೆ. ಸೊ ಇಲ್ಲಿ 449 ಇಂಟು 49 ಮಾಡೋಣ. ಪಾಯಿಂಟ್ ಆಮೇಲೆ ಇಡೋಣ. 9 9 81, 9 4 36 ಪ್ಲಸ್ 8 44, 4 9 36, 4 4 16 plus 3 19, 1 10 14 2. ಪಾಯಿಂಟ್ ಎಲ್ಲಿ ಇಡಬೇಕು? ಇಲ್ಲಿ 1 ಡಿಜಿಟ್, ಇಲ್ಲಿ 1 ಡಿಜಿಟ್, ಅಂದರೆ 2 ಡಿಜಿಟ್ ಆದಮೇಲೆ. ಸೊ ಇಲ್ಲಿ ಇಡಬೇಕು. ಓಕೆ, ಈಗ ಇಂಟು 0.7 ಮಾಡೋಣ. 0.7, 7 1 7, 7 0 0, 7 4 28, 2 carry, 7 2 14 plus 2 16. ಈಗ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0ನೇ ಬರುತ್ತೆ. 7 0 8 6 1 ಬಂತು. ಪಾಯಿಂಟ್ ಎಲ್ಲಿ ಇಡ್ಬೇಕು? ಇಲ್ಲಿ 1 ಡಿಜಿಟ್, ಇಲ್ಲಿ 2 ಡಿಜಿಟ್ಸ್, ಅಂದ್ರೆ 3 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. 1 2 3. ಸೊ ಇಲ್ಲೇನ್ ಬರುತ್ತೆ? 22 4 88 ಇಂಟು ಇವಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೇನ್ ಬಂತು? ಇಲ್ಲಿ 16.807 ಬಂತು. ಅಪಾನ್ 3 ಇದೆ. ಈಗ ಮತ್ತೆ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ, 16.807 ಇಂಟು 88. 8 7s 56, 8 0s 0, 5 ಕ್ಯಾರಿ ಇಟ್ಟಿದ್ದೀನಿ, ಇಲ್ಲಿ ಹಾಕಿದ್ದೀನಿ. 8 8s 64, 8 6 48 plus 6 54, 8 1s 8 plus 5 13, 1 ಪ್ಲಸ್ ಅಗೇನ್ 8 ಇಂದ ಮಾಡಿದ್ರೆ ಇದೇ ಸೇಮ್ ಬರುತ್ತೆ. ಸೊ ಹಾಕ್ಬಿಡೋಣ. 6 5 4 ಅಗೇನ್ 4 3 1. ಆ್ಯಡ್ ಮಾಡೋಣ. 6 11 10 9 7 4 1. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ನಮ್ಗೇನು ಬಂತು? 147. ಪಾಯಿಂಟ್ ಎಲ್ಲಿ ಇಡಬೇಕು? 1 2 3, 3 ಡಿಜಿಟ್ ಆದ್ಮೇಲೆ ಇದೆ. ಸೊ ಇಲ್ಲಿ ಇಡೋಣ. 9.016 ಅಪಾನ್ 3 ಬಂತು. ಈಗ 3 ಇಂದ ಡಿವೈಡ್ ಮಾಡಿ. 1479.016. ಈಗ 3 4s 12, 2 ರಿಮೈನ್ಸ್. 7 ತಗೊಳ್ಳೋಣ. 3 9s 27, 0 ರಿಮೈಂಡರ್. 9 ತಗೊಳ್ಳೋಣ. 3 3s 9, 0 ರಿಮೈಂಡರ್. ಇಲ್ಲಿ ಪಾಯಿಂಟ್ ಇದೆ, ಸೊ ಪಾಯಿಂಟ್ ತಗೊಳ್ಳೋಣ. 0 ತಗೊಂಡ್ವಿ, ಬರಲ್ಲ. ಸೊ ಇನ್ನೊಂದು 0 ಹಾಕಿ ಇನ್ನೊಂದು ತಗೊಳ್ಳೋಣ, ಆದ್ರೂ ಬರಲ್ಲ. ಸೊ ಇನ್ನೊಂದು 0 ಹಾಕಿ 6 ತಗೊಳ್ಳೋಣ. ಈಗ 3 5s 15, 1 ರಿಮೈನ್ಸ್. ಈಗ ಮತ್ತೆ 0 ಹಾಕ್ಬೋದು. 3s 9 ಬರುತ್ತೆ, ಹಂಗೆ 1 ಬರ್ತಾ ಹೋಗ್ತಾ ಇರುತ್ತೆ ರಿಮೈಂಡರ್. ಸೊ ಏನ್ ಬಂತು ನಮ್ಗೆ? 493.0053 ಬಂತು. ಓಕೆ, ಇದನ್ನ ರಬ್ ಮಾಡೋಣ. ನೋಡಿ, ಇಲ್ಲಿ ಪಾಯಿಂಟ್ ಆದ್ಮೇಲೆ 0 0 ಆದ್ಮೇಲೆ ಇಲ್ಲಿ ನಂಬರ್ಸ್ ಇದಾವೆ. ಸೊ ನಾವು ಹೋಲ್ ನಂಬರ್ ಆಗಿ ಬರೀ 493ನೇ ತಗೋಬಹುದು. ಓಕೆ, ಸೊ ಏನ್ ಹೇಳ್ಬೋದು? ಇದು ವಾಲ್ಯೂಮ್ ಅಲ್ವಾ? ವಾಲ್ಯೂಮ್ ಈಸ್ 493. ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಕ್ಯೂಬ್ ಅಂತ ತಗೋಬಹುದು. ಈಗ ನಾವು ಮಾಸ್ ಫೈಂಡ್ ಔಟ್ ಮಾಡಬೇಕು. ಸೊ ಮಾಸ್ ಇಸ್ ಈಕ್ವಲ್ಸ್ ಟು ಏನು? ವಾಲ್ಯೂಮ್ ಇಂಟು ಡೆನ್ಸಿಟಿ. ಸೊ ವಾಲ್ಯೂಮ್ ಎಷ್ಟು ಬಂದಿದೆ? 493 ಇಂಟು ಡೆನ್ಸಿಟಿ ಅವರು ಎಷ್ಟು ಕೊಟ್ಟಿದ್ದಾರೆ? 7.8 ಕೊಟ್ಟಿದ್ದಾರೆ. ಈಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಮಾಡೋಣ. 493 ಇಂಟು 78 ಮಾಡೋಣ. ಪಾಯಿಂಟ್ ಆಮೇಲೆ ಇಡೋಣ. ಓಕೆ, 8 3s 24, 2 ಕ್ಯಾರಿ 4 here, 8 9s 72 plus 2 74, 8 4s 32 plus 7 39.
again 1 plus 7 3s are 21, 2 carry, 7 9s are 63 plus 2 65, 6 carry, 7 4s are 28 plus 6 34, 4 5 14, 1 carry 8 3. ಪಾಯಿಂಟ್ ಇತ್ತು ಇಲ್ಲಿ 1 ಡಿಜಿಟ್ ಆದ್ಮೇಲೆ, ಸೊ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡೋಣ. ಓಕೆ, ಸೊ ಏನ್ ಬಂತು ನಮ್ಗೆ ಇಲ್ಲಿ 3845.4 ಬಂತು. ಓಕೆ, ಇದು ಮಾಸ್ ಇರೋದ್ರಿಂದ ಗ್ರಾಮ್ಸ್ ಅಂತ ಬರಿಬೇಕು. ಆಯ್ತಾ? ಈಗ ನೋಡಿ, ಇದು ಗ್ರಾಮ್ಸ್ ಅಲ್ಲಿ ಇದೆ, ನಮಗ್ ಗೊತ್ತಿದೆ ಅಲ್ವಾ ಏನಂತ ಗೊತ್ತಿದೆ. ಇಲ್ಲಿ ರೆಡ್ ಪೆನ್ನಲ್ಲಿ ಬರೀತೀನಿ, 1000 ಗ್ರಾಮ್ಸ್ ಅಂದ್ರೆ 1 ಕಿಲೋಗ್ರಾಮ್ ಆಗ್ತೀವಿ. ಅದೇ 3845.4 ಇದೆ. ಇಷ್ಟು ಗ್ರಾಮ್ಸ್ಗೆ ಹೌ ಮೆನಿ ಕಿಲೋಗ್ರಾಮ್ಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀವಿ ನಾವು, ಹಿಂಗೆ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 3845.4 ಇಂಟು 1/1000, ಇಲ್ಲಿ 1000 ಇರೋ ಕಾರಣ ಹಾಕೊಂಡ್ವಿ. ಈಗ ಇಂಟು 1 ಮಾಡಿದ್ರೆ ಸೇಮೇ ಬರುತ್ತೆ. ಸೊ ಇದು ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ, ಇಷ್ಟೇ ಬರುತ್ತೆ. ಈಗ ನೋಡಿ, ಇಲ್ಲಿ ಆಲ್ರೆಡಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಈ ಝೀರೋಸ್ ತೆಗಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಇನ್ನು 3 ಡಿಜಿಟ್ಸ್ 3 ಝೀರೋಸ್ ಇದಾವಲ್ವಾ, 3 ಡಿಜಿಟ್ ಕ್ರಾಸ್ ಮಾಡ್ಬೇಕು ಈ ಪಾಯಿಂಟ್ ನ. 1 2 3. ಸೊ ಏನ್ ಬರುತ್ತೆ, 3.8454 ಬರುತ್ತೆ. ಕಿಲೋಗ್ರಾಮ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಇಷ್ಟು ದೊಡ್ಡದಾಯ್ತಲ್ಲ ಅಂತಂದ್ರೆ ನೋಡಿ, 8 4 ಇದೆ ಅಲ್ವಾ, 4 5 ಎಲ್ಲ ಇದೆ ಅಲ್ವಾ. ಸೊ ನಾವು ರೌಂಡ್ ಫಿಗರ್ ಇಲ್ಲಿ 5 ತಗೋಬಹುದು. ಸೊ ನೋಡಿ, ಮಾಸ್ ಇಸ್ ಈಕ್ವಲ್ಸ್ ಟು 3.8, ಇಲ್ಲಿ ನೋಡಿ 4 5 4 ಇದೆ ಅಲ್ವಾ, ನಾವಿಲ್ಲಿ 5 ತಗೊಂಡ್ಬಿಡೋಣ. 5 ಬರ್ತೀವಿ. ಏನಿದು, ಕಿಲೋಗ್ರಾಮ್ಸ್. ಓಕೆ, ಅವರು ಫೈಂಡ್ ದ ಮಾಸ್ ಅಂತ ಹೇಳಿದ್ರು, ನಾವು ಮಾಸ್ ಫೈಂಡ್ ಔಟ್ ಮಾಡಿ. ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಗ್ರಾಮ್ಸ್ ಅಲ್ಲಿ ಇಡಂಗಿದ್ರೆ ಇದು ಇಷ್ಟಕ್ಕೆ ಇಡಬೇಕು. ನಾವು ಕಿಲೋಗ್ರಾಮ್ಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಈ ರೀತಿ ಅಪಾನ್ 1000 ಮಾಡಿದ್ರೆ ನಮ್ಗೆ ಈ ರೀತಿ ಆನ್ಸರ್ ಬರುತ್ತೆ. ಇಷ್ಟೇ ಇಟ್ರು ಕರೆಕ್ಟೇ. ಓಕೆ, ಇಲ್ಲ ಅಂದ್ರೆ ನಾವು ಒಂದು ರೌಂಡ್ ಫಿಗರ್ ಮಾಡಿ 3.85 kg ಅಂತ ಇಟ್ಟಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಲಾಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 12th ಒನ್. A hemispherical bowl has a radius of 3.5 centimeter. What would be the volume of the water it would contain ಅಂತ ಕೊಟ್ಟಿದ್ದಾರೆ. ಒಂದು ಹೆಮಿಸ್ಫೆರಿಕಲ್ ಬೌಲ್ ಇದೆ, ಅದರ ರೇಡಿಯಸ್ ಎಷ್ಟಿದೆ, 3.5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ವಾಟ್ ವುಡ್ ಬಿ ದ ವಾಲ್ಯೂಮ್ ಆಫ್ ದ ವಾಟರ್ ಇಟ್ ವುಡ್ ಕಂಟೈನ್ ಅಂದ್ರೆ ಇದರಲ್ಲಿ ಎಷ್ಟು ವಾಟರ್ ಕೆಪಾಸಿಟಿ, ಎಷ್ಟು ಇಡ್ಸತ್ತೆ ಅಂತ. ಸೊ ಏನ್ ಮಾಡ್ಬೇಕು ನಾವು, ವಾಲ್ಯೂಮ್ ಅಂತ ಕೇಳಿದರೆ, ಸೊ ವಾಲ್ಯೂಮ್ ಆಫ್ ದ ಹೆಮಿಸ್ಫಿಯರ್ ಫೈಂಡ್ ಔಟ್ ಮಾಡ್ಬೇಕು. ಗೊತ್ತಿದೆ ಅಲ್ಲ ನಮ್ಗೆ ಫಾರ್ಮುಲಾ, ವಾಲ್ಯೂಮ್ ಆಫ್ ದ hemisphere is equal to 2/3 pi r cube ಅಲ್ವಾ ಫಾರ್ಮುಲಾ. ಸೊ ನಮ್ಗೆ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 2/3 ಹಾಗೆ ಇಡೋಣ. ಪೈ ಅಂದ್ರೆ 22/7, ಇನ್ನು ರೇಡಿಯಸ್ 3.5 ಇಂಟು 3.5 ಇಂಟು 3.5, 3 ಟೈಮ್ಸ್ ಹಾಕೋಬೇಕು ಕ್ಯೂಬ್ ಇರೋದ್ರಿಂದ. ಈಗ ಏನೇನ್ ಕ್ಯಾನ್ಸಲೇಷನ್ ಹೋಗುತ್ತೋ ಅದು ಮಾಡೋಣ. ನೋಡಿ, 7 5 35 ಆಗುತ್ತಲ್ವಾ. ಸೊ 7 1 7 5 ಪಾಯಿಂಟ್ ಇರೋದ್ರಿಂದ 0.5 ಅಂತ ಬರೀಬೇಕು. ಈಗ ಇನ್ನೆಲ್ಲಿ ಕ್ಯಾನ್ಸಲೇಷನ್ ಹೋಗಲ್ಲ, ಹೋಗಲ್ಲ, ಮಲ್ಟಿಪ್ಲೈ ಮಾಡೋಣ. ಸೊ 35 ಇಂಟು 35 ಮಾಡೋಣ, ಪಾಯಿಂಟ್ ಆಮೇಲೆ ಇಡೋಣ. 5 5 25, 5 3 15 ಪ್ಲಸ್ 2 17, 3 5 15, 3 3 9 plus 1 10, 5 12 2 1. 2 ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲಿ ಒಂದು ಪಾಯಿಂಟ್ ಇದೆ. ಸೊ 2 ಡಿಜಿಟ್ ಆದ್ಮೇಲೆ ಅಂದ್ರೆ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ, ಇಂಟು 0.5 ಮಾಡೋಣ. 5 5 25, 5 2 10, 10 plus 2 12, again 5 2 10, 10 plus 1 11, 5 1 5 plus 1 6, 1 ಪ್ಲಸ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಲ್ಲ 0 ಬಂತು.
5 2 1 6 ಇಲ್ಲಿ 0 ಇದೆ, ಬರೆದ್ರು ನಡೀತದೆ, ಬರೆದಿದ್ರು ನಡೀತದೆ. ಪಾಯಿಂಟ್ ಎಲ್ಲಿ ಇಡ್ಬೇಕು? ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 2 ಡಿಜಿಟ್ ಆದ್ಮೇಲೆ, ಅಂದ್ರೆ 3 ಡಿಜಿಟ್ ಆದ್ಮೇಲೆ ಇಡ್ಬೇಕು. ಸೊ ಇಲ್ಲಿ ಬರುತ್ತೆ. ಸೊ ಏನ್ ಬಂತು ಇಲ್ಲಿ? 22 ಟೂ ದ 44 ಇಂಟು 6.125 ಬಂತು ಅಲ್ವಾ, ಅಪಾನ್ 3. ಈಗ ಇದನ್ನ ರಬ್ ಮಾಡ್ತೀವಿ. ಕ್ಯಾಲ್ಕುಲೇಷನ್ ಇದೆ, ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡಬೇಕು. ಸ್ವಲ್ಪನೂ ಮಿಸ್ಟೇಕ್ ಆದ್ರೆ ಎಲ್ಲ ಆನ್ಸರ್ ರಾಂಗ್ ಆಗುತ್ತೆ. 6.125 ಇಂಟು 4 ಮಲ್ಟಿಪ್ಲೈ ಮಾಡೋಣ. 4 5 20, 4 2 8, 8 plus 2 10, 4 1 4 plus 1 5, 4 6 24, 1 plus again 4 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ 00 5 4 2 ಸೇಮ್ ಬರಿಬೇಕು. 0 0 5 9 6 2. ಇಲ್ಲಿ ಪಾಯಿಂಟ್ ಎಲ್ಲಿದೆ? 3 ಡಿಜಿಟ್ಸ್ ಆದ್ಮೇಲೆ ಇದೆ. ಸೊ 3 ಡಿಜಿಟ್ಸ್ ಆದ್ಮೇಲೆ ಇಲ್ಲಿ ಬರುತ್ತೆ. ಓಕೆ, ಸೊ ಏನ್ ಬಂತು? 269.5 ಬಂತು ಅಪಾನ್ 3. ಈಗ ಇದನ್ನ ಡಿವೈಡ್ ಮಾಡೋಣ 3 ಇಂದ. 269.5 3 ಇಂದ ಡಿವೈಡ್ ಮಾಡೋಣ. 3 8s 24, 2 remains, take 9 here, 3 9s 27, 2 remains, ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿನೂ ಪಾಯಿಂಟ್ ಇಡ್ರಿ, 5 ತಗೊಳ್ಳಿ. 3 8s 24, 1 remains, take 0 here, 3 3s 9. ಹಂಗೆ ಬರ್ತಾ ಹೋಗ್ತಾ ಇರುತ್ತೆ. ಸಾಕು ಇಷ್ಟೇ. ಸೊ ಏನ್ ಬಂತು ನಮ್ಗೆ? 89.83 ಬಂತು. ಏನಿದು? ವಾಲ್ಯೂಮ್. ಸೊ ಏನು ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಎಲ್ಲಿದೆ? ಸೊ ಸೆಂಟಿಮೀಟರ್ ಕ್ಯೂಬ್ ಇಷ್ಟು ವಾಟರ್ ಇಟ್ ವುಡ್ ಕಂಟೈನ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಲ್ಲ ಎಕ್ಸಸೈಸು ಮುಗೀತು, ಎಕ್ಸಾಂಪಲ್ಸು ಮುಗೀತು. ಈಗ ನೆಕ್ಸ್ಟ್ ಚಾಪ್ಟರ್.